ಹೇಗಿದೆ ಸರ್ ರಾಜಕೀಯ ಜೀವನ? ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರ ಏನಿದೆಯಲ್ಲ, ಇಲ್ಲಿ ಗೆಲ್ಲೋದು ಬಹಳ ಕಷ್ಟ. ಜನರು ಏನ್ ಪ್ರಾಬ್ಲಮ್ ಹೇಳ್ಕೊಂಡು ನಿಮ್ಮ ಹತ್ರ ಬರ್ತಾರೆ ಜಾಸ್ತಿ? ಎಲ್ಲರೂ ಫಸ್ಟ್ ಕ್ಲಾಸ್ ಆಗಿದ್ದಾರೆ, ಸಮೃದ್ಧಿಯಾಗಿದ್ದಾರೆ, ಅವ್ರ ಕೆಲಸಗಳು ಅವ್ರು ಮಾಡ್ಕೋತಾರೆ. KGF ಬಾಬು ಬಂದು ಚೆಕ್ ವಿತರಣೆ ಮಾಡೋದು, ಮನೆ ಕಟ್ಟಿಸ್ಕೊಡ್ತೀನಿ ಅಂತೆಲ್ಲ ಹೇಳಿದ್ರು. ನಾನು ಒಂದು MLA ಆಗಬೇಕು ಅಂತ ಅವ್ರ ಭಾವನೆಗಳು. ದುಡ್ಡು ಕಾಸು ಒಂದಷ್ಟು ಚೆಲ್ಲಿದ್ರು. ರಾಜ್ಯದಲ್ಲಿ ಈ ಬಾರಿ ಬಿಜೆಪಿ ಯಾಕೆ ಅಧಿಕಾರಕ್ಕೆ ಬರಲಿಲ್ಲ ಅಂತ ನಿಮ್ಗೆ ಅನ್ಸುತ್ತೆ? ಪ್ರೆಸೆಂಟ್ ಇವಾಗ ಇದಾರಲ್ಲ, ಅವರೆಲ್ಲರೂ ಒಳ್ಳೊಳ್ಳೆ ಸ್ಕೀಮ್ಗಳು ಹಾಕ್ಬಿಟ್ರು. ರಾಜಕೀಯ ಗುರುಗಳು ಯಾರು? ಅನಂತ್ ಕುಮಾರ್ ದುರಾದೃಷ್ಟವಶಾತ್ ತೀರ್ಕೊಂಡು. 0 to 25 ಲರ್ನಿಂಗ್, 25 to 50 ಅರ್ನಿಂಗ್, 50 ಆನ್ವರ್ಡ್ಸ್ ರಿಟರ್ನಿಂಗ್ ಅಂತ ಹೇಳೋದು. ಕ್ಷೇತ್ರದ ಜನರಿಗೆ ಏನ್ ಹೇಳ್ತೀರಾ ಸರ್? ಎಲ್ಲಾ ಒಂದು ಸಮುದಾಯ ಜೊತೆನೂ ಇರಬೇಕು ನಾವು. ಐ ಬಿಲೀವ್ ಇನ್ ದೇರ್ ಇಸ್ ಓನ್ಲಿ ಒನ್ ಗಾಡ್ ಅಂತ ನಮ್ಮ ಭಾವನೆ. ಕೋರ್ಟ್ ಕ್ಲೀನ್ ಚಿಟ್ ಕೊಟ್ಟಿದೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಯಾರೋ ಬರ್ತಾರೆ, ನೀನೇನೋ ಮಾಡ್ಬಿಟ್ಟೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಏನಾನ ಮಾಡೋದಿಕ್ಕೆ ಕೋರ್ಟ್ ಮುಂದೆ ದಾಖಲೆ ಇಟ್ವಿ, ಕ್ಲೀನ್ ಚಿಟ್ ಕೊಟ್ಟು. ನಿಮ್ಮ ತಂದೆ IPS ಅಧಿಕಾರಿ, ಅವರಂತ ಪೊಲೀಸ್ ಆಫೀಸರ್ ಇನ್ಯಾರು ಬಂದಿಲ್ಲ. ನಾ ಭೂತೋ ನಾ ಭವಿಷ್ಯತಿ ಅಂತ. ಆ ಫಸ್ಟ್ ಟ್ರಾಫಿಕ್ ಲೈಟ್ ಹಾಕ್ಸಿದ್ ನಮ್ಮಪ್ಪ. ಅಪ್ಪನ ಎಷ್ಟು ಮಿಸ್ ಮಾಡ್ಕೋತೀರಾ ಸರ್ ಈ ಟೈಮ್? ನನ್ಗೆ ನಮ್ಮ ಅಪ್ಪನಿಗೆ ಇದ್ದಿದ್ದಷ್ಟು ಒಂದು ಬಾಂಧವ್ಯ ಬೇರೆ ಯಾರಿಗೂ ಇಲ್ಲೂ ಇಲ್ಲ. ನಿಮ್ ಮೇಡಮ್ ಗ್ರೂಪ್ ಆಫ್ ಕಂಪನೀಸ್ ಇದ್ರಲ್ಲಿ ಡೈರೆಕ್ಟರ್ ಇದ್ದಾರೆ, ನಿಮ್ಮ ಲೈಫಲ್ಲೂ ಕೂಡ ಅವರು ಡೈರೆಕ್ಟರ್. ಶ್ರೀಮತಿ ಆಗೋ ಅಂತ ಅವಳು ಒಳಗಡೆಯಿಂದ ಬಂದು ನೋಡಿ, ನಾನು ಹಿಂಗೆ ಐತೆ ಕೆಳಗಿದ್ದ ಒಂದ್ಸಲ ಹಿಂಗ್ ನೋಡೋದು, ಚೆನ್ನಾಗಿದ್ದಾಳವ ನೋಡೋಕೆ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫಸ್ಟ್ ವ್ಯೂ ಕನ್ನಡ. ನಾನು ಸೌಮ್ಯ ಹಾಸನ್. ವೀಕ್ಷಕರೇ, ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಒಬ್ರು ವಿಶೇಷ ಅತಿಥಿಯನ್ನ ನಿಮಗೆ ಪರಿಚಯ ಮಾಡಿಸ್ತಾ ಇದೆ. ಇವತ್ತು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಅವ್ರನ್ನ ಇಂಟ್ರೊಡ್ಯೂಸ್ ಮಾಡೋಕ್ಕಿಂತ ಮುಂಚೆ ಒಂದು ಚಿಕ್ಕದಾಗಿರುವಂತಹ ವಿಷಯವನ್ನ ಹೇಳ್ತೀನಿ. ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರ ಇದು ವಿವಿಧತೆಯಲ್ಲಿ ಏಕತೆ ಅಂತ ಕರೆಸಿಕೊಳ್ಳುವಂತಹ ಒಂದು ಕ್ಷೇತ್ರ. ಈ ಕ್ಷೇತ್ರದಲ್ಲಿ 2ನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿ ಯಶಸ್ವಿಯಾಗಿ ಅಧಿಕಾರವನ್ನು ನಿರ್ವಹಿಸ್ತಾ ಇರುವಂತಹ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕರಾದಂತಹ ಉದಯ್ ಗರುಡಾಚಾರ್ ಸರ್ ನಮ್ಮ ಕಾರ್ಯಕ್ರಮದ ಅತಿಥಿ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀವಿ ನಾನು. ಹೇಗಿದೆ ಸರ್ ರಾಜಕೀಯ ಜೀವನ? ಅದೊಂಥರ ವಿಭಿನ್ನವಾಗಿದೆ. ಹೆಂಗೆ ಅಂದರೆ, ನಮ್ಮ ಫ್ಯಾಮಿಲಿನಲ್ಲಿ ರಾಜಕೀಯದವ್ರು ಯಾರೂ ಇರಲಿಲ್ಲ, ಎಕ್ಸೆಪ್ಟ್ ಒಬ್ಬರು ಫಾರ್ ರಿಲೇಟಿವ್ ಒಬ್ಬರು ಇದ್ರು, ನಮ್ಮ ಶೇಷು ಅಂತ. ಅವರು ನಮ್ಮ ರಿಲೇಟಿವ್, ಸೊ ಸಂಬಂಧಿಕರು. ಸೊ ಹಂಗಾಗಿ ಅವ್ರೇನು ಮಾಡೋರು, ಅವರು ರಾಜಕೀಯ ಹಂಗೆ ಅಂತ ನಡೆಯೋರು. ಅದಾದಮೇಲೆ ಏನಾಯಿತು, ನಮ್ಮ ದಿವಂಗತ ಅನಂತ್ ಕುಮಾರ್ ಅವರು ನನ್ನ ಕಂಡ್ರೆ ಅವರಿಗೆ ಭಾರಿ ಪ್ರೀತಿ. ನೀನು ಭಾಳ ಕರೆಕ್ಟಾಗಿದೆಯಾ ಕಣಯ್ಯ, ನಿನಗೆ ರಾಜಕೀಯಕ್ಕೆ ಕರ್ಕೊಂಬರ್ತೀನೋ ಅಂತ ಹೇಳಿದ್ರು. ಹೇಳಿದ್ರೆ ನನಗೆ ಯಾಕೆ ಸರ್ ಇವೆಲ್ಲ, ಸಂತೋಷವಾಗಿ ನಾವು ವ್ಯಾಪಾರ ಮಾಡ್ಕೊಂಡಿದ್ದೀನಿ, ಬಿಸ್ನೆಸ್ ಮಾಡ್ಕೊಂಡಿದ್ದೀನಿ, ಸಂತೋಷವಾಗಿದ್ದೀವಿ, ನಮ್ಗೆ ಯಾಕೆ ಸರ್ ಇವೆಲ್ಲ. ನೋಡಯ್ಯ, ಯಾವಾಗಲೂ ಒಂದು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರು. ಏನು ಸರ್ ಅದು? 0 to 25 ಲರ್ನಿಂಗ್, 25 to 50 ಅರ್ನಿಂಗ್, 50 ಆನ್ವರ್ಡ್ಸ್ ರಿಟರ್ನಿಂಗ್ ಅಂತ ಹೇಳೋದು. ನಾನು ಹೇಳಿದ್ರೆ ಎಂಥ ಒಳ್ಳೆಯ ಒಂದು ವಿಭಿನ್ನವಾದ ಒಂದು ವಿಷಯ ಹೇಳಿದ್ರಿ ಸರ್ ನನಗೆ. ಸೊ 50 ಇಯರ್ಸ್ ಆದಮೇಲೆ ನನಗೇನಾಯಿತು, ಕರೆಸಿದ್ರು ಅನಂತ್ ಕುಮಾರ್ ಅವರು. ಕರೆಸಿ, ನಿನಗೆ ನಾನು ಇದನ್ನು ಹೇಳ್ತೀನಿ, ಈ ಥರ ಮಾಡು ಅಂತ ಹೇಳು. ಸರಿ ಸರ್, ಸರಿ. ಚುನಾವಣೆಗೆ ಇಳಿದೆ. ಚುನಾವಣೆಗೆ ಇಳಿದ ಮೇಲೆ ಏನಾಯಿತು, ಈ ಎಲ್ಲ ಥರದ್ದು ತಾಪತ್ರಯಗಳು ತರಳೆಗಳು ಎಲ್ಲ ಇರ್ತಾವಲ್ಲ, ಚುನಾವಣೆ ಅಂದ್ರೆ ಅದು ಕಾಮನ್ ಅಲ್ವಾ ಸರ್? ಸೊ ಇದು ಶುರು ಆಯಿತು. ಶುರು ಆದಮೇಲೆ ಏನಾಯಿತು, ಒಂದು ದಿವಸ ಓಡ್ ಹೋಗಿ ನಾನು ಹೇಳಿದೆ ನಮ್ಮ ಅನಂತ್ ಕುಮಾರ್ಗೆ, ನನಗೆ ಯಾಕೆ ಸಾರ್ ಇವೆಲ್ಲ, ಸಂತೋಷವಾಗಿ ವ್ಯಾಪಾರ ಮಾಡ್ಕೊಂಡು ಸಂತೋಷವಾಗಿದ್ದೀವಿ, ನಾನು ಹೇಳ್ದಂಗೆ ಮಾಡಯ್ಯ ಅಂದರು. ಆಗಲಿ ಸರ್. ಠಕ್ ಅಂತ ಏನು ನನಗೆ ರಾಜಕೀಯದ ಒಂದು ಪ್ರವೇಶ ಸಿಕ್ತು. ಅನಂತ್ ಕುಮಾರ್ ಅವರು ಮಾಡಿಸಿದ್ರು. MLAನೂ ಆಗಿಬಿಟ್ಟೆ. ಇದು MLA ಅಂದರೆ ಏನು ಮಾಡಬೇಕು, ಎತ್ತು ಮಾಡಬೇಕು, ಇದಕ್ಕೆ ಬರ್ತಾರಲ್ಲ, ಯಾರಾನ ಬರ್ತಾರಲ್ಲ ಹೊಸಬ್ರು, ಅವ್ರಿಗೆ ಯಾವತ್ತೂ ಗೊತ್ತಾಗಲ್ಲ ಇವೆಲ್ಲ. ಸೊ ಈ MLA ಅಂದರೆ ಫಸ್ಟ್ ಏನು ಮಾಡ್ತಾರೆ ಇವರೆಲ್ಲ ಅಂದರೆ, ನಾನ್ MLA ಅಂತ ಒಂದು ಭಾವನೆ. ನಮ್ಮಗಳಿಗೆ ನಮ್ಮ ತಂದೆಯವರು ಬಹಳಷ್ಟು ಹೇಳಿಕೊಟ್ಟಿದ್ರು. ಆಮೇಲೆ ನಮ್ಮ ಅನಂತ್ ಕುಮಾರ್, ಹಲವಾರು ಜನರು ಹಿಂದಿನಲ್ಲಿ, ನಮ್ಮ ಅಪ್ಪನೂ ಒಂದು ದಿವಸ ನನಗೆ ಒಂದು ವಿಷಯ ಹೇಳಿದ್ರು. ನೀನು ಯಾವಾಗಲೂ ಒಂದರ್ಥ ಮಾಡ್ಕೊಂಬರಿ, ಲಕ್ಷ್ಮಿ ಯಾವಾಗ ಬರ್ತಾಳೆ ತಲೆ ಬಗ್ಗಿಸ್ಬೇಕು. ಅಂದರೆ ಜब लक्ष्मी आती है
ಶುಕೋ ಅಂತ. ಯಾಕಂದರೆ ಸಡನ್ನಾಗಿ ದೊಡ್ಡದು ಏನು ಕಾಂಟ್ರಾಕ್ಟ್ಗಳಿರ್ತವೆ, ಅದಿರ್ತವೆ, ಇದಿರ್ತವೆ. ಅವಾಗ ಏನಾಗ್ತದೆ, ಜನರಿಗೆ ಒಂಥರ ಭಾವನೆಗಳು ಬಂದ್ಬಿಡ್ತದೆ, ನನ್ನ ಬಿಟ್ಟರಿಲ್ಲ. ಆವಾಗ ಅದನ್ನು ನಮ್ಮ ತಂದೆಯವರು ಹೇಳಿದ್ರು, ಈ ವಿಷಯ ಅನಂತಕುಮಾರ್ ಅವರು ಹೇಳಿದ್ರು, ನೀನು ಯಾವಾಗಲೂ ಎಷ್ಟು ಮೇಲಕ್ಕೆ ಹೋಗ್ತೀಯಾ ಅಷ್ಟು ತಲೆ ಬಗ್ಗಿಸಿ ಜನರ ಜೊತೆ ಸಂತೋಷವಾಗಿರು ಅಂತ. ಸೊ ಈ ವಿಷಯ ನಡ್ಕೊಂಡು ಹೋಗ್ತಾ ಇತ್ತು. ನನ್ನ ದುರ್ದೈವ, ನಮ್ಮ ಅನಂತಕುಮಾರ್ ಅವರು ಹೋಗ್ಬಿಟ್ರು. ಹಿ ವಾಸ್ ಅ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಸರಿ ಆಯ್ತು, ಜೀವನದಲ್ಲಿ ಎಲ್ಲ ನಡೀತಾ ಇರ್ತದೆ. ಹೀಗಾಗಿ ನಮ್ಮ ಒಂದು ಈ ರಾಜಕೀಯದ ಜೀವನದಲ್ಲಿ ಪ್ರವೇಶ ಆಗಿ ಸಾಕಷ್ಟು ಕೆಲಸಗಳು ಮಾಡಿದೆ. ನನ್ನ ವಿಧಾನಸಭಾ ಕ್ಷೇತ್ರದ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರ ಏನಿದೆಯಲ್ಲ, ಇಲ್ಲಿ ಗೆಲ್ಲೋದು ಬಹಳ ಕಷ್ಟ. ಇಲ್ಲಿ ಯಾತಕ್ಕೆ ಗೆಲ್ಲೋದು ಬಹಳ ಕಷ್ಟ ಅಂದರೆ, ಇಲ್ಲಿ ವಿಧವಾದ ಜನರಿರ್ತಾರೆ, ಆಯ್ತಾ, ಫ್ರಮ್ ಆಲ್ ಆಂಗಲ್ಸ್, ಫ್ರಮ್ ಆಲ್ ಡೈರೆಕ್ಷನ್ಸ್ ಎಟ್ಸೆಟ್ರಾ ಎಟ್ಸೆಟ್ರಾ. ನೋಡಿ, ಫಾರ್ ಎಕ್ಸಾಂಪಲ್, ನಮ್ಮಲ್ಲಿ ಈ ಹಲವಾರು ಕಮ್ಯುನಿಟಿ ಎಲ್ಲರೂ ಇದ್ದಾರೆ. ಮುಸಲ್ಮಾನರು ಇದ್ದಾರೆ, ಆಮೇಲೆ ಇವರು ಈ ಮಾರ್ವಾಡಿ ಕಮ್ಯುನಿಟಿ ಇದೆ ನೋಡಿ, ಅವರಿದ್ದಾರೆ. ಆಮೇಲೆ ಹಲವಾರು ಕಡು ಬಡವರು ಇದ್ದಾರೆ, ಸ್ಲಮ್ಗಳಿವೆ. ಸೊ ಈ ಥರ ಇದ್ದಾಗ ನನಗೆ ಫಸ್ಟ್ ಟರ್ಮಲ್ಲಿ ಎಲ್ಲ ಕಡೆ ಓಡಾಡಿದಾಗ ಎಲ್ಲ ನೋಡಿ ಈ ಸ್ಲಮ್ಗಳಿದೆ ನೋಡಿ, ಅಲ್ಲಿ ಮಾತ್ರ ನನಗೆ ಒಂದು ಈ ಹೊಟ್ಟೆಲಿ ಒಂದು ಸಂಕಟ ಬಂತು. ಏನಿದು ಜೀವನ ಇದು? ಯಾಕಂದರೆ ಎಷ್ಟು ಅಂತ ಪಾಪ ಅವರು ಆ ಸ್ಲಮ್ನಲ್ಲಿ ಅವನು ಏನು ಮಾಡಿದ್ರೇನು ಕಡು ಬಡವ, ಹಿಂಗಾಗೋಗ್ಬಿಟ್ಟಾಗ ಏನು ಮಾಡ್ತೀರಿ? ಸೊ ಈ ವಿಷಯಕ್ಕೆ ಏನಾಯಿತು, ಒಂದು ದಿವಸ ನಾನು ಕೂತ್ಕೊಂಡೆ. ಅವಾಗ ಇನ್ನೂ ನಮ್ಮ ಅನಂತಕುಮಾರ್ ಅವರು ಇದ್ದರು. ಏನು ಸರ್ ಇದು, ಹಿಂಗಾಗೋಗ್ಬಿಟ್ಟಿದೆ ದೇಶ ಇದು. ಈ ಸ್ಲಮ್ಮಲ್ಲಿ ಪಾಪ ಇವರಿಗೆ ಬಡವರು ಇರ್ತಾರೆ, ಅವರು ಹೊಟ್ಟೆಗೆ ಅನ್ನ ಇಲ್ಲ, ಆ್ಯಂಡ್ ಅವರಿರೋ ಪರಿಸ್ಥಿತಿ ನೋಡ್ತು ಅಂದರೆ ಆ ಗುಡಿಸಲು ಅದು ಇದು ಅಂತೆಲ್ಲ ಶುರು ಆಯಿತು. ಸರಿ, ನಾವೇನು ಮಾಡಿದ್ವಿ, ಒಂದು ಕೆಲಸ ಮಾಡ್ರಿ ದೊಡ್ಡಾಚಾರ್ರೆ ಅಂತ ಹೇಳೋರು ನನಗೆ, ನೀವು ಎಲ್ಲ ಕಡೆ ನಿಮಗೆ ಎಷ್ಟು ಮನೆಗಳು ಕಟ್ಟೋಕ್ಕಾಗತ್ತೆ ಸ್ಲಮ್ ರಿಹ್ಯಾಬಿಲಿಟೇಷನಲ್ಲಿ, ಅದನ್ನು ನೀವು ಮಾಡಿಸ್ರಿ, ನಾನು ಹೇಳ್ತೀನಿ ಅಂತ ಹೇಳೋದು. ಥ್ಯಾಂಕ್ ಯು ಸರ್ ಅಂತ ಹೇಳಿ ನಮ್ಮ ಸ್ಲಮ್ ಡೆವಲಪ್ಮೆಂಟ್ ಬೋರ್ಡ್ಗೆ ಹೋಗಿ, ಸರ್ ಹಿಂಗಾಗಿದೆ, ದಯವಿಟ್ಟು ನಮ್ಮ ಜನರಿಗೆ ಸಹಾಯ ಮಾಡಿ. ಸೊ ಸಾಕಷ್ಟು ಮನೆಗಳನ್ನು ಕಟ್ಟಿಸಿದೆ, ಸಂತೋಷವಾಗಿ ಎಲ್ಲರೂ ಇದ್ದು, ಆಯಿತಾ. ಅದಾದಮೇಲೆ ನೋಡಿ, ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಥರದ ಸಮುದಾಯಗಳು ಇದ್ದಾರೆ. ನನಗೆ ಎಲ್ಲ ಸಮುದಾಯದವರು ನೀನು ನನ್ನವನು ಕಣಯ್ಯ ಅಂತ ಹೇಳ್ತಾರೆ. ಮುಸಲ್ಮಾನರು ತಗೊಳ್ಳಿ, ಕ್ರಿಶ್ಚಿಯನ್ರು ತಗೊಳ್ಳಿ, ಈ ದಲಿತರು ತಗೊಳ್ಳಿ, ಈ ಬ್ರಾಹ್ಮಣರು ತಗೊಳ್ಳಿ, ಯಾರೇ ತಗೊಳ್ಳಿ, ಯಾರನ್ನು ತಗೊಂಡ್ರೇನು ನನ್ನ ಬಗ್ಗೆ ಒಂದು ಅಭಿಮಾನ. ಏನಂದರೆ ಇವನು ತೊಂದರೆ ಯಾರಿಗೂ ಕೊಡೋಲ್ಲ. ಸೊ ತೊಂದರೆ ಯಾರಿಗೂ ಕೊಡೋಲ್ಲ ಅಂತ ಹೇಳಿದ್ಮೇಲೆ, ಆಮೇಲೆ ಇವನು ಒಳ್ಳೆ ಮನುಷ್ಯ, ಏನೋ ಕೆಲಸ ಮಾಡ್ತಾನಪ್ಪ, ಏನು ಹೇಳಿದ್ರು ಮಾಡ್ತಾರೆ ಅಂತ ಈ ಥರ ನಡೀತಾ ಬಂತು. ಫಸ್ಟ್ ಟೈಮ್ 5 ವರ್ಷದ ಸಮಯ ನಮಗೆ ಒಳ್ಳೆ ಗ್ರ್ಯಾಂಟ್ಸ್ ಇತ್ತು, ಆಯಿತಾ. ನಮ್ಮ ಅನಂತಕುಮಾರ್ ಅವರು ದುರಾದೃಷ್ಟವಶಾತ್ ಪಾಪ ಅವರು ತೀರ್ಕೊಂಡ್ರು. ನಮಗದೊಂದು ದೊಡ್ಡ ಹೊಡೆತ ಬಿತ್ತು, ಅಂದರೆ ಆಘಾತ. ಬಟ್ ಬೇರೆ ಎಲ್ಲ ನಮ್ಮ ಸಿದ್ದರಾಮಣ್ಣ ಇರಲಿ, ನಮ್ಮ ಡಿ ಕೆ ಶಿವಕುಮಾರ್ ಇರಲಿ, ಯಾರೇ ಇರಲಿ, ಅವರೆಲ್ಲ ನಮ್ಮನ್ನು ಇಷ್ಟಪಡ್ತಾರೆ. ಯಾಕಂದರೆ ನಾವು ಯಾರಿಗೂ ಒಂದು ಕಷ್ಟ ಕೊಡಲ್ಲ, ಯಾರಿಗೂ ತೊಂದರೆ ಕೊಡಲ್ಲ, ಯಾರ ಬಗ್ಗೆನೂ ವಿಚಾರ ಏನು ಹುಚ್ಚುಚ್ಚಾಗಿ ಮಾತಾಡಲ್ಲ. ಸೊ ಕಾಂಗ್ರೆಸ್ಸಲ್ಲೂ ನನಗೆ ಹಲವಾರು ಜನ, ನಮ್ಮ ಜಮೀರ್ ಅಹಮದ್ ಇದ್ದಾನೆ, ಈಸ್ ಅ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಸೊ ಇವರೆಲ್ಲ ನಮ್ಮ ಜೊತೆ ಸೇರಿಕೊಂಡು ತು ಅಚ್ಚಾರ ಹೋಬಾ ಅಂತ ಅವರು ಹೇಳ್ತಿದ್ರು, ಚೆನ್ನಾಗಿ ಕೆಲಸ ಮಾಡಯ್ಯ ಅಂತ ಹೇಳ್ಬಿಟ್ಟು ನಮ್ಮ ಡಿ ಕೆ ಶಿವಕುಮಾರ್ ಆಗಲಿ, ಸಿದ್ದರಾಮಣ್ಣ ಅವರು ಆಗಲಿ, ಒಳ್ಳೆ ಕೆಲಸ ಮಾಡಯ್ಯ ಅಂತ ಹೇಳ್ಬಿಟ್ಟು ಕಳಿಸೋರು. ಸೊ ಇದುವರೆಗೂ ಅದನ್ನು ಎಲ್ಲ ಮಾಡಿದೆ ಆ ಟೈಮಲ್ಲಿ. ಅವಾಗ ನಮ್ಮ ಸರ್ಕಾರ ಆಯಿತು. ಮತ್ತೆ ಏನಾಯಿತು, 5 ವರ್ಷ ಮುಗೀತು ಅವಧಿ. ನನಗೆ ಮತ್ತೆ ಇನ್ನೊಂದು ಸಲ ನೀನು ಎಂಟ್ರಿ ತಗೋಬೇಕಣಯ್ಯ ಅಂತ ಹೇಳಿದ್ರು. ನಾವು ಆರ್ ಅಶೋಕ್ ಅಂತ ಇದ್ದಾರೆ ನಮ್ಮ ಲೀಡ್ರವರು,
ಅವರು ಆಮೇಲೆ ನಮ್ಮ ವಿಜಯೇಂದ್ರ, ನಮ್ಮ ಯಡಿಯೂರಪ್ಪನವ್ರ ಮಗ ಯಡಿಯೂರಪ್ಪನವರೇ ಆ ಟೈಮಲ್ಲೆಲ್ಲ ಬಂದು ನೀನು ಈ ಕೆಲಸಗಳು ಮಾಡಬೇಕು ಅಂತ ಹೇಳಿದ್ರು. ಸರ್ ಓಕೆ ಸರ್, ದಿಸ್ ಇಸ್ ಹೌ ಥಿಂಗ್ಸ್ ವೆಂಟ್ ಆನ್. ಮುಂದೆ ಒರೆಸ್ಕೊಂಡು ಹೇಳ್ತಾ ಇರ್ತೀನಿ ನಿಮಗೆ ಇನ್ನೊಂದು ಸ್ವಲ್ಪ. ಸರ್, ಇವಾಗ 2ನೇ ಬಾರಿ ಕೂಡ ನೀವು ಶಾಸಕರಾಗಿ ಆಯ್ಕೆ ಆಗಿದ್ದೀರಿ. ಈ ಎಲ್ಲಾ ಕೆಲಸಗಳಿಂದನೇ ಈಗ ಜನರು ಮತ್ತೆ ನಿಮ್ಮನ್ನ ಇನ್ನೊಂದ್ಸಲ ಆಯ್ಕೆ ಮಾಡಿದ್ರು ಅಂತ ಅನ್ಸುತ್ತೆ. ಅಲ್ಲ, 100%. ಏನಂದ್ರೆ ಪ್ರಪ್ರಥಮವಾಗಿ 5 ವರ್ಷದ ಅವಧಿಯಲ್ಲಿ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ವಿ. ಸಾಕಷ್ಟು ರಸ್ತೆಗಳು, ಒಳಚರಂಡಿಗಳು ಎಲ್ಲವನ್ನೂ ಮಾಡಿಸ್ಕೊಟ್ಟೆ. ಬಡಬಗ್ಗರು ಏನಿರ್ತಾರಲ್ಲ ಸ್ಲಮ್ಗಳಲ್ಲಿ, ಅವರಿಗೆ ದೇ ಆರ್ ವೆರಿ ಹ್ಯಾಪಿ. ಸೊ ಇವರಿಗೆಲ್ಲ ಮಾಡಿಸ್ಕೊಟ್ಟಿದ್ದಕ್ಕೆ ಏನಾಯಿತು, 2ನೇ ಸಲ ನಾನು ಮತ್ತೆ ಚುನಾವಣೆಗೆ ನೀನೇ ನಿಲ್ಲಪ್ಪ ಅಂತ ಹೇಳ್ಬಿಟ್ಟು ನಮ್ಮ ಪಾರ್ಟಿಯಲ್ಲಿ ಹೇಳಿದ್ರು. ಸೊ ನಮ್ಮ ಪಕ್ಷದಲ್ಲಿ ಹೇಳಿದ ಮೇಲೆ ಆವಾಗ ನಮ್ಮ ಯಡಿಯೂರಪ್ಪನವರು ಮಗ ವಿಜಯೇಂದ್ರ ಇದಾರಲ್ಲ, ಅವರು ಇವಾಗ ನಮ್ಮ ಇವರು ಅಧ್ಯಕ್ಷರು ಅಶೋಕ್ ಅವರು ಹೇಳಿದ್ರು ಮಾಡೋ ಅಂತ ಹೇಳ್ಬಿಟ್ಟು, ಆಯ್ತಣ್ಣ ಮಾಡ್ತೀನಿ. ಸೊ 2ನೇ ಸಲ ನನ್ನ ಹೊಸ ಒಂದು ಫಸ್ಟ್ ಟೈಮ್ ಮಾಡಿ ಏನೇನು ಮಾಡಿದ್ವಲ್ಲ ಅದನ್ನೆಲ್ಲ ಒಂದು ಪೇಪರಲ್ಲಿ ಹಾಕ್ಬಿಟ್ಟು, ನೋಡಪ್ಪ ಇದೆಲ್ಲ ಮಾಡಿಸಿದ್ದೀನಿ, ಮುಂದಕ್ಕೂ ಈ ಥರ ಆಗಬಹುದು, ಇದೆಲ್ಲ ಒಳ್ಳೇದಾಗ್ತದೆ ಅಂತ ಹೇಳಿ. ಇಲ್ಲ, ಯು ಆರ್ ಎ ಗುಡ್ ಫೆಲೋ, ನೀನು ಯಾರಿಗೂ ತೊಂದರೆ ಕೊಡಲ್ಲ, ಆಮೇಲೆ ಈ ಬೇರೆ ವಿಷಯಗಳಿಗೆಲ್ಲ ನೀನು ತಲೆ ಹಾಕೋಲ್ಲ, ಒಳ್ಳೆ ಯಾರು ಬಂದರೂ ಬಡಬಗ್ಗರಿಗೆ ಯಾರು ಬಂದ್ರೂ ನಿನ್ನ ಆಫೀಸಿಗೆ ಕರೆಸ್ತೀಯ, ನೀವೆಲ್ಲರೂ ಚೆನ್ನಾಗಿರ್ತೀಯ, ನೀನು ಚೆನ್ನಾಗಿರೋದ್ರಿಂದ ನೀನು ನನ್ನ 2ನೇ ಟರ್ಮ್ಗೂ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ನಮ್ಮಲ್ಲಿ 2ನೇ ಟರ್ಮ್ಗೆ ಶುರು ಮಾಡಿಸೋದು. ಮಾಡಿದಾಗ ಏನಾಯಿತು, ಇಟ್ ವಾಸ್ ಟಫ್. ಅಂದರೆ ನನಗೆ ನನ್ನ ವಿರುದ್ಧ ಬಂದಿದ್ದವರು ಆರ್ ವಿ ದೇವರಾಜ್ ಅವರು, ಅವರು ನಮ್ಮ ಸ್ನೇಹಿತರೆ ಆಯಿತಾ. ನಾವು ಯಾರ ಹತ್ರನೂ ಈ ದುಶ್ಮನಿ ಅಂತ ಹೇಳ್ತಾರೆ ನೋಡಿ, ಆ ಥರ ಎಲ್ಲ ನಾವು ಕಟ್ಕೊಳ್ಳಲ್ಲ ಯಾವುದನ್ನು. ಎಲ್ಲರ ಜೊತೆನೂ ನೀವು ಯಾರೇ ಆಗಲಿ ರಸ್ತೆಯಲ್ಲಿ ಹೋಗೋ ದಾಸಯ್ಯ ಬಂದರೆ ಬಾರಪಾಣ ಅಂತೀವಿ. ಸೊ ಹೀಗಾಗಿ ನಮ್ಮ ಆರ್ ವಿ ದೇವರಾಜ್ ಅವ್ರು ಏನು ಹೇಳಿದ್ರು, ಯಾಕೋ ನೀನು ಮತ್ತೆ ಇನ್ನೊಂದು ಸಲ ಸೇರಿ ಬರ್ತೀಯಾ ಅಂತ ಕೇಳಿದ್ರು. ಯಾಕೆ ಗುರು ನಿನಗೆ ಯಾಕೆ, ಈಗ ನೀನು ಗೆದ್ರು ನೀನು MLA, ನಾನು ಗೆದ್ರು ನಾನು MLA, ನಮ್ಮ ಇದನ್ನು ನೋಡೋಣ, ಲೆಟ್ ಅಸ್ ಲುಕ್ ಎಟ್ ಇಟ್ ಅಂತ ಹೇಳಿದೆ. ಆಯಿತು ಅಂದ. ಸರಿ, ಮತ್ತೆ ಹೋರಾಟ ಶುರು ಆಯಿತು. ಜನರಿಗೆ ಒಂದು ಥರ ಏನಾಗಬಹುದು ಅಂತ ಒಂದು ಭಾವನೆ. ನಮ್ಮ ಲೀಡರ್ಸ್ನೂ ಅಷ್ಟೇ, ಇವನು ಏನಾರ ಹೆಚ್ಚು ಕಮ್ಮಿ ಮಾಡಿಬಿಟ್ರೆ ಏನಾಗಬಹುದು ಅಂತ. ಫಸ್ಟ್ ಟರ್ಮ್ ಭಾಳ ಒಳ್ಳೆ ಕೆಲಸ ಮಾಡಿದ್ದೆ, ಸಿಕ್ಕಾಪಟ್ಟೆ ಮಾಡಿದ್ದೆ. ಸೊ ಈ ಸಲನೂ ನನ್ನಿಂದ ಆರಿಸಿ ಕಳಿಸ್ಕೊಡು. ಸೊ ಈಗ 2 ವರ್ಷ ಆಗೋಯ್ತಾಗಲೇ, ನೋಡ್ತಾ ಜನರು ಸಂತೋಷವಾಗಿದ್ದಾರೆ, ಯಾರಿಗೂ ತೊಂದರೆ ಕೊಡಲ್ಲ. ಏನಾನ ಕರೀತು ಅಂದರೆ ಅಲ್ಲಿಗೆ ಹೋಗ್ತೀವಿ, ಹೋಗಿ ಅದು ಅವ್ರಿಗೆ ಏನೇನು ಮಾಡಬೇಕು, ಏನಪ್ಪ ಯಾವುದೋ ಒಂದು ಸ್ಯಾನಿಟರಿ ಲೈನೋ ಇನ್ನೊಂದು ಏನು ಮಗದದ್ದು ಕೈಲಾದಷ್ಟು ಮಾಡೋದು. ಸರ್, ಈಗ ಕೆಲ ದಿನಗಳ ಹಿಂದೆ ಅಷ್ಟೇನೆ ಒಂದು ದಾಖಲೆ ಸರಿ ಇಲ್ಲ ಅನ್ನೋ ವಿಚಾರಕ್ಕೆ ಒಂದಷ್ಟು ಪ್ರಕರಣ ಇದಾಯಿತು, ಡೆವಲಪ್ಮೆಂಟ್ಸ್ ಆಯಿತು. ಈಗ ಕೋರ್ಟು ಕ್ಲೀನ್ ಚಿಟ್ ಕೊಟ್ಟಿದೆ, ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಮೇಡಮ್, ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ ಒಂದು ವ್ಯಕ್ತಿ ನಾನು, ಆಯಿತಾ. ನೀವು ಎಲ್ಲಿ ಬೇಕಾದರೂ ಕೇಳ್ಕೋಬೋದು. ವಿಧಾನಸಭಾ ನಮ್ಮ ಎಂಟೈರ್ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಫಸ್ಟ್ ಆಫ್ ಆಲ್ 2ನೇ ಸಲ ನನ್ನ ಮತ್ತೆ ಆಯ್ಕೆ ಮಾಡಿಬಿಟ್ಟು ಕಳಿಸುವಂಥದ್ದು ಇದುವರೆಗೂ ಎಲ್ಲೂ ಇಲ್ಲ. ಚಿಕ್ಕಪೇಟೆಯಲ್ಲಿ ನಾವು ಆನಂದವಾಗಿದ್ದೀವಿ, ಅಂದರೆ ಸಂತೋಷವಾಗಿ ಎಲ್ಲರೂ ಸಂತೋಷವಾಗಿ ಇಟ್ಕೊಂಡಿರ್ತೀವಿ. ಆ ಸಮಯದಲ್ಲಿ ಏನಾಯಿತು ಅಂದರೆ, ಯಾರೋ ಬರ್ತಾರೆ, ನೀನೇನೋ ಮಾಡಿಬಿಟ್ಟೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈಗ ಏನಾನ ಮಾಡೋದಿಕ್ಕೆ ಕೋರ್ಟ್ ಮುಂದೆ ದಾಖಲೆ ಇಟ್ವಿ. ನ್ಯಾಯಮೂರ್ತಿಗಳೇನು ಹೇಳಿದ್ರು, ಇದು ಒಂದು 2 ಸಲ ಅಡ್ಜನ್ ಮಾಡಿದ್ರು, ಇದೇನು ಇದು ಸರಿ ಇದೆಯಾ ತಪ್ಪ ಅಂತ ಹೇಳ್ಬಿಟ್ಟು. ಕೊನೆಯಲ್ಲಿ ಕ್ಲೀನ್ ಚಿಟ್ ಕೊಟ್ಟರು, ಈ ಥರದ್ದು ಏನೂ ಆಗಿಲ್ಲ ಅಂತ ಹೇಳ್ಬಿಟ್ಟು. ಅದ್ರ ಬಗ್ಗೆ ನಾವು ನೋಡಿ, ನಾವು ರಾಜಕೀಯಕ್ಕೆ ಬಂದಿರೋದು ಜನರು ಒಳ್ಳೇದಾಗಲಿ ಅಂತ. ಆಮೇಲೆ ನಾವೇನು ಪರ್ಮನೆಂಟ್ ಆಗಿರ್ತೀವ? ಸೆಕೆಂಡ್ ಟರ್ಮ್ ಚಿಕ್ಕಪೇಟೆನಲ್ಲಿ ಯಾವನ ಗೆಲ್ಲಬೇಕು ಅಂದರೆ ಅಸಂಭವ. ಯಾತಕ್ಕೆ ಜನರು ನಮ್ಗೆ ಆಯ್ಕೆ ಮಾಡ್ತಾರೆ? ಯಾರಿಗೂ ನಾವು ತೊಂದರೆ ಕೊಡೋಲ್ಲ, ಆಯ್ತಾ. ಅಲ್ಲಿ ಹೋಗೋದು, ಅಲ್ಲಿ ಏನೋ ಮಾಡೋದು, ದುಡ್ಡು ಕೊಡಯ್ಯ, ಕಾಸು ಕೊಡಯ್ಯ ಅನ್ನೋದು, ಇವೆಲ್ಲ ನಮ್ಮಲ್ಲಿ ಅಸಹ್ಯ ಬಿಡೋದು. ಸೊ ಹೀಗಾಗಿ ನಾವು ಸಂತೋಷವಾಗಿ ಭಗವಂತ ನಮಗೇನು ತೊಂದರೆ ಇಲ್ಲ, ನಮ್ಮ ಪಾಡೆ ನಾವು, ನಮ್ಮದು ವ್ಯಾಪಾರಗಳಿವೆ, ದೇ ಆರ್ ಫೈನ್ ಇನ್ ಲೈಫ್, ನಾವು ಯಾರಿಗೂ ತೊಂದರೆ ಕೊಡೋಲ್ಲ. ಸೊ ಎಷ್ಟೋ ಜನ ಕೆಳಗೆ ಒಂದು ಇದು ಬರ್ತದಲ್ಲ, ಇವನೇನಪ್ಪ ಇಷ್ಟು ಹಿಂಗೆ ಬೆಳೆದ ಹಂಗೆ ಬೆಳೆದ ಅಂತ ಹೇಳಿ, ನೀನು ಬೆಳೆಯಪ್ಪ. ಈಗ
ಯಾರು ಬೇಕಾದ್ರೂ ಬೆಳಿಬೋದು, ನೀನು ಬೆಳಿ. ಬೆಳೆಯೋದು ಅಂತ ಹೇಳಿದ್ರೆ ಪ್ರಾಮಾಣಿಕವಾಗಿ ಬೆಳಿಬೇಕು. ಇದಕ್ಕೆ ನಮ್ಮ R.V. ದೇಶಪಾಂಡೆ ಅವರು ನನಗೆ ಬಹಳಷ್ಟು ಸಜೆಷನ್ಸ್ ಎಷ್ಟು ಕೊಟ್ಟಿದ್ರು ಗೊತ್ತಾ. ನಿಜವಾಗ್ಲೂ ರೀ, ನಮಗೆ ಕಾಂಗ್ರೆಸ್ BJP ಅಂತ ಏನಿಲ್ಲ, ಎಲ್ಲ ಪಕ್ಷದವರು, ನಮ್ಮ ಕುಮಾರಸ್ವಾಮಿ ಅವರು, ನಮ್ಮ ದೇವೇಗೌಡರು ಕರೆದುಬಿಟ್ಟು, ನೋಡಯ್ಯ ನೀನು ಗರುಡಾಚಾರ್ಯ ಸಾಹೇಬ್ರ ಮಗ, ಅವರು ಸರ್ಕಾರದಲ್ಲಿ ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದಾರೆ, ನೀನು ಆ ಥರದವನು ಆಗಬೇಕು ಅಂತ. ಸರ್ ನಾನು ಎಲ್ಲ ಕರೆಕ್ಟಾಗಿ ಇದೀನಲ್ಲ ಸರ್, ಕರೆಕ್ಟಾಗಿ ಇದೆಯಾ, ಚೆನ್ನಾಗಿ ಮಾಡ್ಕೊ ಅಂತ ಎಲ್ಲರೂ ಇದ್ದವ್ರಲ್ಲ ಹೇಳೋದು. ಹಾಗೆ ನಿಮ್ಮ ರಾಜಕೀಯ ಗುರುಗಳು ಯಾರು ಸರ್? ಅನಂತ್ ಕುಮಾರ್ ಅವರೇ ನಾನು ಕರ್ಕೊಂಡ್ ಬಂದಿದ್ದೀನಿ. ಆಮೇಲೆ ಇವಾಗ ನಮ್ಮ ಪ್ರಹ್ಲಾದ್ ಜೋಶಿ ಅಂತ ಒಬ್ಬಿದ್ದಾರೆ, ಇದು ಸೀನಿಯರ್ ಪೊಲಿಟಿಷಿಯನ್ ಅಂಡ್ ಮಿನಿಸ್ಟರ್, ಅಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಇದ್ದಾರೆ. ಅವರು ನನಗೆ ತುಂಬಾ ಇದನ್ನ ಹೇಳ್ಕೊಟ್ರು, ವಿಷಯಗಳು ಹಿಂಗೆ ಮಾಡ್ಬೇಕಣಪ್ಪ, ಹಿಂಗೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ನಮ್ಮ ದೇವೇಗೌಡರು ಎಷ್ಟು ಜನ ನನಗೆ ಸಹಾಯ ಮಾಡಿದ್ದಾರೆ ಅಂದ್ರೆ ಅವ್ರನ್ನೆಲ್ಲ ನಾವು ಹೃದಯದಲ್ಲಿ ಇಟ್ಕೊಂಡಿದ್ದೀವಿ. ಎಷ್ಟು ಜನ ನಮಗೆ ಈ ತರ ಮಾಡ್ಕೊಳ್ರಿ, R.V. ದೇಶಪಾಂಡೆ ಅವರು 100 ಸಲ ಹೇಳಿದರು. ಸೊ ನಮ್ಮ ಎಲ್ಲರೂ ಈಗ ನಾವು ನಮ್ಮ R. ಅಶೋಕು, ಹಂಗೆ ಮಾಡ್ಬೇಡ ನಾವು ಹಿಂಗೆ ಮಾಡೋ ಆಯ್ತಣ್ಣ, ನೀವು ಹೆಂಗೆ ಹೇಳಬೇಕು ಹಂಗೆ ಮಾಡಬೇಕು. ಯಾಕಂದ್ರೆ ಅವ್ರಿಗಿರೋ ಅಷ್ಟು ಅನುಭವ ನಮಗೆಲ್ಲಿರ್ತದೆ. ಸೊ ವಿ ಆರ್ ಫ್ರೆಂಡ್ಲಿ ವಿತ್ ಎವ್ರಿಬಡಿ. ನನಗೆ ಯಾವ ಪಕ್ಷ ಅಭಿಕ್ಷ ಅವೆಲ್ಲ ಇಲ್ಲಲ್ಲಿ ಎಲ್ಲರ ಹತ್ರ ಹೋಗ್ತೀವಿ, ಏನು ನಮಸ್ಕಾರ ಸರ್, ಹೆಂಗಿದ್ದೀರಿ ಸರ್, ಏನಪ್ಪ ನೀನು ಏನು ಪ್ರಾಬ್ಲಮ್ ಇದೆಯಾ ಸರ್, ನಂದು ಏನಿಲ್ಲ ಸರ್, ಏನಾದ್ರು ಇದ್ರು ಹೇಳು. ಯಾವತ್ತಾನ ಒಂದು ಹೋಗಿ ಹೇಳಿದ್ರೆ, ಅಂದರೆ ಯಾರೋ ಒಬ್ರು ಏನೋ ಬಂದಿರ್ತಾರೆ ಇಲ್ಲಿ, ಏನೋ ಒಂದು ಮಾಡಿಕೊಡ್ರಿ ಅಂತ ಹೇಳ್ಬಿಟ್ಟು, ನಮ್ಮ ಕೈನಲ್ಲಿ ಆಗಿರಲ್ಲ. ಸೊ ಅವ್ರು ಹೋಗ್ಬಿಟ್ಟು ಏನೋ ನೋಡಿ ಸರ್ ಬರುವ ಬದುಕತಾನೆ, ಎಷ್ಟೋ ಜನಕ್ಕೆ ಸಹಾಯ ಮಾಡಿದ್ದಾರೆ. ಆಮೇಲೆ ನಮ್ಮಲ್ಲಿ ಪಕ್ಷ ವಿಪಕ್ಷ ಇದೆಲ್ಲ ಏನಿಲ್ಲ, ನಾವು ಆನಂದವಾಗಿದ್ದೀವಿ ಎಲ್ಲರೂ. ಸರ್ ಚಿಕ್ಕಪೇಟೆ ಅಂದ್ರೆ ಅವಾಗಲೇ ನಾವು ಮಾತಾಡಿದ್ವಿ, ಒಂದ್ ಕಡೆ ಮಾರ್ಕೆಟ್ ಇದೆ, ನಮ್ಗೆ ಮಾರ್ಕೆಟ್ ಐಟಮ್ ಸಿಗುತ್ತೆ, ಇನ್ನೊಂದ್ ಕಡೆ ಎಲೆಕ್ಟ್ರಾನಿಕ್ ಸಿಗುತ್ತೆ, ನೀವು ಹೇಳಿದಂಗೆ ಸ್ಲಮ್ ಇದೆ, ಅದ್ರ ಜೊತೆಗೆ ಬೇರೆ ಸಮುದಾಯದವರು ಇದ್ದಾರೆ. ಈಗ ಏನಾದ್ರು ಮದ್ವೆ ಆಗಿರ್ಬೇಕು ಅಂದ್ರೆ ಹೊಸ ಬಟ್ಟೆ ಖರೀದಿ ಚಿಕ್ಕಪೇಟೆನಲ್ಲಿ ಆಗುತ್ತೆ. ಸೊ ಈ ತರದೆಲ್ಲ ಇರೋದ್ರಿಂದ ಜನರು ಏನ್ ಪ್ರಾಬ್ಲಮ್ ಹೇಳ್ಕೊಂಡು ನಿಮ್ಮ ಹತ್ರ ಬರ್ತಾರೆ ಜಾಸ್ತಿ? ನೀವು ನಂಬ್ತಿರೋ ಬಿಡ್ತಿರೋ, ಪ್ರಾಬ್ಲಮ್ಮು ತಿಂಗಳಿಗೆ ಒಂದು ಸಲನೋ 2 ಸಲನೋ ಯಾರೋ ಬರ್ತಾರೆ. ಎಲ್ಲರೂ ನೋಡಿ ಅವರವ್ರ ಜೀವನದಲ್ಲಿ ಅವರವ್ರು ನಡೆಸ್ಕೊಂಡು ಸಂತೋಷವಾಗಿದ್ದಾರೆ. ಈಗ ನಮ್ಮಲ್ಲಿ ಏನಾಗುತ್ತೆ, ಆಲ್ವೇಸ್ ನಿಮ್ಗೊಂದು ವಿಷಯ ಹೇಳಿರ್ತೀನಿ, ಅಲ್ಲಿ ಹೋಗಿ ಅವ್ರಿಗೆ ತೊಂದರೆ ಕೊಡೋದು, ಅಲ್ಲಿ ಏನಾನ ಹುಚ್ಚುಚ್ಚ ಮಾಡೋದು, ಈ ಥರ ಶುರು ಮಾಡ್ತು ಅಂದರೆ ನಮಗೆ ಮರ್ಯಾದೆ 3 ಕಾಸು ಆಗೋಗ್ಬಿಡುತ್ತೆ. ನಾವು ಅದನ್ನು ಮಾಡೋದೇ ಇಲ್ವಲ್ಲ. ಅದಕ್ಕೆ ಇವತ್ತು ನೋಡಿ ಎಲ್ಲರೂ ಫಸ್ಟ್ ಕ್ಲಾಸ್ ಆಗಿದ್ದಾರೆ, ಸಮೃದ್ಧಿಯಾಗಿದ್ದಾರೆ, ಅವ್ರ ಕೆಲಸಗಳು ಅವ್ರು ಮಾಡ್ಕೋತಾರೆ. ಅಟ್ ದ ಸೇಮ್ ಟೈಮ್ 2ನೇ ಸಲ ನನಗೆ ಚುನಾಯಿಸಿ ಕಳಿಸಿದ ಮೇಲೆ ಫಸ್ಟ್ ಇನ್ಸ್ಟೆನ್ಸ್ ಇದು ನಿಜ ಆಯಿತು. ಈಗ ನಾವು ಬಂದ ಮೇಲೆ ನಾವೇನು ನಮ್ಮ ಕೆಲಸ ನಾವು ಮಾಡ್ತೀವಿ ಅಷ್ಟೇ. ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ವಲ್ಪ ದಿನಗಳ ಹಿಂದೆ KGF ಬಾಬು ಬಂದು ಚೆಕ್ ವಿತರಣೆ ಮಾಡೋದು, ಮನೆ ಕಟ್ಟಿಸ್ಕೊಡ್ತೀನಿ ಅಂತೆಲ್ಲ ಹೇಳಿದ್ರು. ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್? ನೋಡಿ ಮೇಡಮ್, KGF ಬಾಬು ಅಂತಿದಾರಲ್ಲ, ಈಸ್ ಅ ಜೆಂಟಲ್ಮನ್. ಈಗ ನಮ್ಮ R.V. ದೇವರಾಜು ಜೆಂಟಲ್ಮನ್, ಒಳ್ಳೆಯವನು, ನನಗೆ ಸ್ನೇಹಿತ. ಈ ಬಾಬು ಅನ್ನೋನು KGF ಬಾಬು ಪುಣ್ಯಾತ್ಮ, ಹಿ ಟ್ರೈಡ್ ಹಿಸ್ ಇದು ಏನು, ನಾನು ಒಂದು MLA ಆಗಬೇಕು ಅಂತ ಅವ್ರ ಭಾವನೆಗಳು. ಸೊ ದುಡ್ಡು ಕಾಸು ಒಂದಷ್ಟು ಚೆಲ್ಲಿದ್ರು. ನಾನು ಹೇಳಿದೆ ಬಾಬುಗೊಂದು ದಿವಸ, ಗುರು ನೀನು ಗೆಲ್ತೀಯಾ ಗೆಲ್ಲೋಲ್ವೋ ಅದು ನಿನ್ನ ಹಣೆ ಬರ. ಸೇಮ್ ಥಿಂಗ್ ವಿತ್ ಮೀ. ಈಗ ಏನು ಗೆಲ್ಲೋ ಏನು, ಗೆದ್ದು ಬಿಟ್ಟ ಮೇಲೆ ಏನಾಗೋಗುತ್ತೆ, ನೀನು ಗೆಲ್ತೀಯ ಅಂತ ತಿಳ್ಕೊ, ಖುಷಿಯಾಗಿರು, ಬಟ್ ಕೆಲಸ ಮಾಡು ಅಂತ ಇಷ್ಟನ್ನು ಹೇಳಿದೆ ಅವನಿಗೆ. ಅಯ್ಯಪ್ಪ ಹೇಳಿದ್ರು, ಆಪ್ ಜೋ ಬೋಲ್ ರೇ ಟೀಕ್ ಬೋಲ್ ರೇ ಸರ್ ಅಂತ ಹೇಳಿದ್ರು. ಖುಷಿರೋ ಬಾಯ್ ಅಂತ ಹೇಳ್ಬಿಟ್ಟು ಕಳಿಸ್ಕೊಟ್ಟೆ. ಸೊ ಅವರು ಇದಕ್ಕೆ ವಿಧಾನಸಭಾ ಇದಕ್ಕೆ ಬರಬೇಕು ಅಂತ ಹೇಳ್ಬಿಟ್ಟು ತುಂಬ ಪ್ರಯತ್ನ ಪಟ್ಟರು. ಪಾಪ ಅವ್ರಿಗೆ ಆಗಲಿಲ್ಲ. ಯಾಕಂದರೆ ಜನರಿಗೆ ಬಹಳಷ್ಟು ನನ್ನ ಮೇಲೆ ಒಂದು ಪ್ರೀತಿ ಇದೆ. ನನ್ನ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ನನ್ನ ಜನರಿರಲ್ಲ, ಎಷ್ಟು ಖುಷಿಯಾಗಿದ್ದಾರೆ ಅಂದರೆ ಯಾವತ್ತೂ ಯಾರಿಗೂ ಅವರಿಗೆ ₹1 ತೊಂದರೆ ನಾವು ಕೊಡೋಲ್ಲ. ಸೊ ಎಲ್ಲರೂ ಸಂತೋಷವಾಗಿದ್ದಾರೆ. ಕೆಲವರಿದ್ದೇ ಇರ್ತಾರೆ ಅಲ್ವಾ, ಹೊಟ್ಟೆ ಕಿಚ್ಚು ಹೌದು ಇದು ಅದೆಲ್ಲ ನಡೀತಾ ಇರ್ತದೆ. ದಟ್ ಈಸ್ ಲೈಫ್. ಸರ್, ರಾಜ್ಯದಲ್ಲಿ ಈ ಬಾರಿ BJP ಯಾಕೆ ಅಧಿಕಾರಕ್ಕೆ ಬರಲಿಲ್ಲ ಅಂತ ನಿಮ್ಗೆ ಅನ್ಸುತ್ತೆ? ನನಗೇನು ಅನಿಸುತ್ತೆ ಅಂದರೆ
ಪಾಪ ನಮ್ಮ ಎಲ್ಲ ವರಿಷ್ಠರು ತುಂಬ ಕೆಲಸ ಮಾಡಿದ್ರು ಮೇಡಮ್. ಲಾಸ್ಟ್ ಟರ್ಮಲ್ಲಿ ನಾವು ಏನು ಸ್ವಪಕ್ಷದಲ್ಲಿದ್ದಾಗ ಬಹಳಷ್ಟು ಕೆಲಸಗಳಾಯಿತು. ಬಟ್ ಏನಾಗೋಯ್ತು ಅಂದರೆ ನಮ್ಮ ಪ್ರೆಸೆಂಟ್ ಇವಾಗ ಇದಾರಲ್ಲ ಅವರೆಲ್ಲರೂ ಒಳ್ಳೊಳ್ಳೆ ಸ್ಕೀಮ್ಗಳು ಹಾಕ್ಬಿಟ್ರು. ಆ ಸ್ಕೀಮ್ಗಳು ಹಾಕಿರೋದ್ರಿಂದ ಅವರು ಗೆದ್ದರು. ನಮ್ಮಲ್ಲೂ ಮಾಡ್ಬೋದಾಗಿತ್ತು, ಬಟ್ ಕಾಂಪ್ಲಸೆನ್ಸ್ ಅಂತ ಹೇಳ್ತೀವಲ್ಲ ಒಂದೊಂದ್ಸಲ, ಏನು ಮಾಡೋಣ ಬಾರಪ್ಪ ಅಂತ ಹೇಳ್ಬಿಟ್ಟು ಹೇಳ್ತಾರಲ್ಲ, ಅದನ್ನು ಹಂಗೆ ಆಗಿದ್ದಕ್ಕೆ ನಾವು ಇಲ್ಲ ನಾವು ಮತ್ತೆ ಬರ್ತಾ ಇದ್ವಿ. ಮುಂದೆ ಬರೋದು ಬನ್ನಿ, ಗ್ಯಾರಂಟಿಗಳಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಮಾಡೋದು. ಐ ಮೀನ್ ಅದ್ರ ಬಗ್ಗೆ ನಾನು ಭಾಳ ಖುಷಿ ಪಡ್ತೀನಿ. ಯಾಕೆ ಗೊತ್ತಾ, ಕಿಲಾಡಿಗಳವರು ನಮ್ಮವರಾದ್ರೂ ಮಾಡಲಿಲ್ಲ, ನಮ್ಮವ್ರು ಮಾಡಿದ್ರೆ ನಾವು ಮಾಡ್ತಾ ಇದ್ವಿ. ಸರ್, ನಿಮ್ಮ ಪರ್ಸನಲ್ ಬಗ್ಗೆ ಮಾತಾಡೋದಾದ್ರೆ ಸ್ವಲ್ಪ, ನಿಮ್ಮ ತಂದೆ IPS ಅಧಿಕಾರಿ, ಅವರು ಅಧಿಕಾರದಲ್ಲಿ ಅಂದರೆ ಸೇವೆಯಲ್ಲಿ ಇರುವಾಗ ಸಾಕಷ್ಟು ರೌಡಿಗಳನ್ನೆಲ್ಲರೂ ಮಟ್ಟ ಹಾಕಿದ್ದಾರೆ. ನೀವು ಅಪ್ಪನ ಬಗ್ಗೆ ಮಾತಾಡೋದಾದ್ರೆ ಸರ್, ಎಲ್ಲದನ್ನು ಕೂಡ ಅಪ್ಪನಿಂದನೇ ಕಲ್ತಿದ್ದ, ಈ ಬಿಸ್ನೆಸ್ ಆಗಲಿ ಅಥವಾ ಕೆಲವೊಂದು ಸಜೆಷನ್ ತಗೊಳ್ಳೋದು? ನಮ್ಮ ತಂದೆಯವ್ರನ್ನ ಜ್ಞಾಪಿಸ್ಕೊಂಡ್ರೆ ಒಂಥರ ಹೃದಯದಲ್ಲಿ ಇದಾಗತ್ತೆ. ಹಿ ಜಸ್ಟ್ ಪಾಸ್ಟ್ ಅವೇ. ನಮಗೆ ಅವರು 100 ವರ್ಷ ಬದುಕಬೇಕು ಅಂತ ಭಾಳ ಆಸೆ ಇತ್ತು. ಯಾಕಂದ್ರೆ ನಮ್ಮ ತಾಯಿ ಬಂದು 12 ವರ್ಷದ ಹಿಂದೆ ಹೋಗ್ಬಿಟ್ರು. ಈಗ ಗಂಡಸರಿಗೆ ಏನಾಗುತ್ತೆ, ಈ ಹೆಣ್ಣು ಮಕ್ಕಳು ಅಂದರೆ ಹೆಂಡತಿ ಇರ್ತಾರಲ್ಲ, ಅವರಿಗೆ ಹೆಚ್ಚು ಕಮ್ಮಿ ಆಯಿತು ಅಂದರೆ ಕೊಲೆ ಪಜಿತಿ ಆಗ್ಬಿಡ್ತದ್ರಿ. ಈಗ ಎಲ್ಲ ಗಂಡಸರಿಗೂ ನಾನು ನಿಮ್ಗೆ ಹೇಳ್ತೀನಿ ಕೇಳಿ. ಈಗ ನನ್ನ ಹೆಂಡತಿಗೆ ಏನಾನ ಒಂದು ಜ್ವರ ಬಂತು, ಏನಪ್ಪ ಇದು ರಾಮಾಯಣ ಅಂತ. ಸೊ ಆ ಒಂದು ಭಾವನೆಗಳಿರ್ತವೆ. ಯಾಕಂದ್ರೆ ಏನೇ ನೀವು 1000 ಹೇಳಿ, ಹೆಣ್ಣು ಮಕ್ಕಳು, ಹೆಂಡತಿರು ಇರ್ತಾರಲ್ಲ, ಹೆಣ್ಣು ಮಕ್ಕಳು, ದೇ ಆರ್ ಆಲ್ವೇಸ್ ಆನ್ ಟಾಪ್. ನೀವುಗಳಿಲ್ಲದಿದ್ರೆ ನಮ್ಗೆ ಏನು ನಡೆಯಲ್ಲ. ನೀವು ಊಟ ಹಾಕ್ತೀರಿ, ತಲೆ ಎಣ್ಣೆ ಹಾಕ್ತೀರಿ, ಎಲ್ಲ ಮಾಡಿಕೊಡ್ತೀರಿ. ಸೊ ಹಿಂಗಾಗಿ ಇದು ನಮ್ಮ ಮನೆಯಲ್ಲಿ ಏನಾಗೋಯ್ತು, ನಮ್ಮ ತಂದೆಯವರು ಬಹಳಷ್ಟು ವ್ಯಥೆ ಪಟ್ಟರು. ಏನಪ್ಪ ಇದು ಕತೆ ಅಂತ ಹೇಳ್ಬಿಟ್ಟು, ಯಾಕೆ ಹೆಂಗೆ ನಮಗೆ. ನಾನು ನಮ್ಮ ತಂದೆ ಜೊತೆಯಲ್ಲಿ ನಾನೇನು ಮಾಡ್ತಾ ಇದ್ದೆ, ನನಗೆ ಅಷ್ಟು ಕೆಲಸಗಳಿದ್ರೂ ಕರೆಕ್ಟಾಗಿ 7 ಗಂಟೆಗೆ ಮನೆಗೆ ಬಂದ್ಬಿಡ್ತಿದ್ದೆ. 6-6:30 ನನ್ನ ಜಿಮ್ ಮುಗಿಸಿ 7 ಗಂಟೆಗೆ ನಾನು ನಮ್ಮ ಅಪ್ಪ ಇಬ್ರು ಕೂತ್ಕೊಂಡು ಮಾತುಕತೆ. ಅವರು ನನಗೆ ಏನೇನೋ ಹೇಳೋರು, ನಾವು ಅವ್ರಿಗೆ ಏನೇನೋ ಹೇಳ್ತಾ ಇದ್ವಿ. ಹಲವಾರು ಇಶ್ಯೂಸ್ ಅವ್ರು ಅವ್ರ ಪೊಲೀಸಿಂಗು. ಸಿ ಅವರಂತ ಪೊಲೀಸ್ ಆಫೀಸರ್ ಇನ್ಯಾರು ನಾ ಭೂತೋ ನಾ ಭವಿಷ್ಯತಿ ಅಂತ. ಇದೇನು ನಾನು ಜಂಬಕ್ಕೆ ಹೇಳ್ತಾ ಇಲ್ಲ. ನೋಡಿ, ಫಾರ್ ಎಕ್ಸಾಂಪಲ್, ನಮ್ಮ ಈ ಹ್ಯಾಂಡ್ಲೂಮ್ ಹೌಸ್ ಆದಮೇಲೆ ಒಂದು ಜಾಗ ಇದೆ ನೋಡಿ, ಅಲ್ಲಿ ಆ ಫಸ್ಟ್ ಟ್ರಾಫಿಕ್ ಲೈಟ್ ಹಾಕ್ಸಿದ್ ನಮ್ಮಪ್ಪ ಬೆಂಗಳೂರು ಸಿಟಿಗೆ. ಅವರು DCP ಟ್ರಾಫಿಕ್ ಆಗಿದ್ರು. DCP ಟ್ರಾಫಿಕ್ ಆದಾಗ 62-64 ಇಸ್ವಿ ಸಮಥಿಂಗ್ ಲೈಕ್ ದಟ್, ಅಲ್ಲಿ ಬರೋದಿದೆ ನೋಡಿ. ಆ ಟೈಮಲ್ಲಿ ಚಾಂಡಿ ಅಂತ ಕಮಿಷನರ್ ಇದ್ರು. ಸರ್, ನಾನು ಹಿಂಗೆ ಬಾಂಬೆಗೆ ಹೋಗಿದ್ರು. ಅವೆಲ್ಲ ತುಂಬಾ ಚಿಕ್ಕ ಹುಡುಗರಾಗ. ಈ ಕ್ಯಾರವಲ್ ಫ್ಲೈಟ್ ಅಂತ ಒಂದಿತ್ತು, ಕ್ಯಾರವಲ್ ಅಂತ. ಆ ಕ್ಯಾರವಲ್ ಪ್ಲೇನಲ್ಲಿ ಅವರು ಹೋದ್ರು ಬಾಂಬೆಗೆ ಹೋಗಿ ಅಲ್ಲಿಂದ ಅವರು ಇದನ್ನು ತಗೊಂಡ್ಬಂದ್ರು, ಏನು ಆ ಐಡಿಯಾಸ್. ಸೊ ದಿ ಫಸ್ಟ್ ಟ್ರಾಫಿಕ್ ಸಿಗ್ನಲ್ ಹಿ ಬ್ರಾಟ್ ಇಟ್ ಇಂಟು ಬೆಂಗಳೂರು ಸಿಟಿ. ಆಯ್ತಾ? ಬಟ್ ನಮ್ಮ ಅಪ್ಪಂದು ಎಂಥ ಒಂದು ಫೀಲಿಂಗ್ ಅಂತ ಹೇಳಿದ್ರೆ, ಆ ಸಮಯದಲ್ಲಿ ಚಾಂಡಿ ಅಂತ ಕಮಿಷನರ್ ಇದ್ರು. ನನ್ನನ್ನು ಕರೆದ್ರು. ಏನ್ ಡ್ಯಾಡ್ ಅಂತ ಹೇಳಿದೆ. ನಿಮ್ಗಿದು ಹೇಳ್ತಾ ಇರೋದು ಒಂದು 4-5 ವರ್ಷದಿಂದ. ನೋಡೋ, ನನಗೆ ನಮ್ಮ ಬಾಸ್ ಈ ಒಂದು ಕೆಲಸ ಮಾಡಿದ್ದಕ್ಕೆ ನಮ್ಮ ಬಾಸ್ ಚಾಂಡಿ ಅವರು ನನಗೆ ತುಂಬ ಪ್ರೋತ್ಸಾಹ ಕೊಟ್ಟರು. ಸೊ ಆ ಸಿಗ್ನಲಲ್ಲಿ ಫಸ್ಟ್ ಅವ್ರ ಹೆಸರು ಬರಿ ಅಂತ ಹೇಳಿದ್ರು. ಸೊ ಅವ್ರು ಬರೆದ್ರು. ಯಾಕಂದ್ರೆ ಇದು ಜನರು ಪಬ್ಲಿಕ್ನವರೆಲ್ಲ ನಮ್ಮಪ್ಪನ ಹೆಸರೇ ಹಾಕ್ಬೇಕಲ್ಲಿ ಅಂತಿದ್ದು. ಸೊ ಇವ್ರು ಯಾವಾಗ ಹೇಳಿದ್ರು, ಕರೆಸಿದ್ರು, ಅವ್ರನ್ನೆಲ್ಲ ಕರೆಸಿದ್ರು, ಜರ್ನಲಿಸ್ಟ್ಗಳು ಇವ್ರನ್ನೆಲ್ಲ ಕರೆಸಿ, ನೋಡ್ರಪ್ಪ ಹಿಂಗೆ ಮಾಡಿ. ನಮ್ಮ ಬಾಸ್ ಇದ್ರು, ಅವರು ಕಮಿಷನರ್ ಇದ್ರು, ನಾನು DCP ಇದ್ದೆ.
ಅವ್ರ ಹೆಸರು ಫಸ್ಟ್ ಹಾಕಿ ನನ್ನ ಹೆಸರು ಸೆಕೆಂಡ್ ಹಾಕಿ. ಸೊ ಅದೊಂದು ಇವಾಗ ಒಂದು ಇದಾಗಿದೆ, ಒಂದು ಐಕಾನಿಕ್ ಪ್ಲೇಸ್ ಆಗಿದೆ. ಸೊ ಈ ಥರ ನಮ್ಮ ಅಪ್ಪಂದೊಂದು ವಿಭಿನ್ನವಾದ ಒಂದು ಇದು ನೋಡಿ. ಈಗೊಂದು 2.5 ತಿಂಗಳು ಆಯಿತು. ಹಿಂದಿನ ದಿವಸ ರಾತ್ರಿ ನಾವೆಲ್ಲ ಕೂತ್ಕೊಂಡು ಸಾಕಷ್ಟು ಮಾತಾಡಿದ್ದೀವಿ. ಮಲ್ಕೋತೇನೋ ಉದಯ ಅಂದರು. ಆಯ್ತು ಡ್ಯಾಡ್ ಮಲಗು. 3 ಗಂಟೆ ಬೆಳಗಿನ ಜಾವ ಗಾನ್. ನಮಗಳಿಗಂತೂ ಒಂಥರ ಬಹಳ ಕಷ್ಟ ರೀ. ಆದರೆ ಇಷ್ಟೊಂದು ಮಾಡಿದ್ರಲ್ಲ, ಇಷ್ಟೊಂದು ಕೆಲಸ ಕಾರ್ಯಗಳು ಮಾಡಿದ್ರವರಲ್ಲಿ ನಮ್ಮಗಳಿಗೆಲ್ಲ ತುಂಬ ಪ್ರೋತ್ಸಾಹ ಕೊಟ್ಟು ಓದೋದಕ್ಕೆಲ್ಲ ಮಾಡಿಸಿ ನಮ್ಮ 4 ಜನ ಮಕ್ಕಳು ನಮ್ಮ ತಂದೆಯವರಿಗೆ. ಸೊ ಆಯಿತು, ಜೀವನದಲ್ಲಿ ನಾವು ಯಾವತ್ತು ಹೋಗ್ತೀವಿ. ಸೊ ದಿಸ್ ಇಸ್ ವಾಟ್ ಹ್ಯಾಪನ್. ನೀವು ಫ್ರೆಂಡ್ಲಿ ಆಗಿದ್ರಿ ಅಪ್ಪ? ನೀವು ಅಯ್ಯೋ ಸ್ಟ್ರಿಕ್ಟ್ ಆಗಿದ್ರ ಅಪ್ಪ? ಫಸ್ಟ್ ಭಾಳ ಸ್ಟ್ರಿಕ್ಟು. ಆಮೇಲೆ ಏನ್ರಿ ಅಪ್ಪ ನಮಗೂ ವೇರ್ ಆಲ್ಸೋ ನಾವು ಸೀನಿಯರ್ಸ್ ಅಲ್ಲ. ಸೊ ಹಿಂಗಾಗಿ ಇರುತ್ತೆ ಅವರಿಗೆ ಆದ್ರೂ ಅವ್ರಿಗೆ ಎಷ್ಟು ನಾವು ಮರ್ಯಾದೆ ಕೊಡ್ತಾ ಇದ್ವಿ ಅಂದರೆ, ಬೆಳಗ್ಗೆ ಬಂದು ನಮ್ಮದು ಸಂಧ್ಯಾ ವಂದನೆ ಅಂತ ಇರ್ತದೆ. ಸಂಧ್ಯಾ ವಂದನೆ ಒಂದು ಮಾಡಿ ನಮ್ಮ ತಂದೆಯವರಿಗೆ ಹೋಗಿ ಅಡ್ಡು ಬಿದ್ದು ಅವರ ಆಶೀರ್ವಾದ ತಗೊಂಡು ಹೊರಡ್ತಾ ಇದ್ವಿ. ಅಪ್ಪನ ಎಷ್ಟು ಮಿಸ್ ಮಾಡ್ಕೋತೀರಾ ಸರ್ ಈ ಟೈಮಲ್ಲಿ? ಒಲಪಜಿತೀರಿ ಅದು. ಯಾಕಂದ್ರೆ ತುಂಬಾ ಹತ್ತಿರದಲ್ಲಿದ್ವಿ ನಾವು. ಈಗ ನಮ್ಮ ಮಕ್ಕಳು ಇದ್ದಾರೆ, ನನಗೆ 1 ಹೆಣ್ಣು 1 ಗಂಡು ಇದ್ದಾರೆ. ಬಟ್ ನನಗೆ ನಮ್ಮ ಅಪ್ಪನಿಗೆ ಇದ್ದಿದ್ದಷ್ಟು ಒಂದು ಬಾಂಧವ್ಯ ಬೇರೆ ಯಾರಿಗೂ ಇಲ್ಲೂ ಇಲ್ಲ. ಆ ಥರ ಒಂದು ಭಾವನೆ ಅಪ್ಪ ಮಗನ ಇದಾರಲ್ಲ, ಬಹಳ ಕೆಲವರಿಗಿದೆ ಆ ಥರ. ಯಾಕಂದ್ರೆ ಇತ್ತೀಚೆಗೆ ಏನಾಗಿದೆ, ಈ ಅಪ್ಪಂದರಿಗೆ ಅಮ್ಮಂದರಿಗೆ ಸರಿ ನೋಡ್ಕೊಳ್ಳಲ್ಲ. ನಾವು ಬೆಳಗ್ಗೆ ಎದ್ದು ಡ್ಯಾಡ್ ಚೆನ್ನಾಗಿದ್ಯಾ, ಇವನು ಯಾಕೋ ಏನಿಲ್ಲ, ಊಟ ಮಾಡ್ದ, ತಿಂಡಿ ತಿಂದ, ಆಲ್ ದಿಸ್. ಬೆಳಗ್ಗೆಯಿಂದ ಮಧ್ಯಾಹ್ನ ಬಂದು ನನಗೆ ಎಷ್ಟೆಷ್ಟೋ ಕೆಲಸ, ನಾನು ಲೆಜಿಸ್ಲೇಟರ್ ಬಗ್ಗೆ ಆ ಕೆಲಸಗಳು ಸಾಕಷ್ಟಿದೆ. ಸೊ ಇದೆಲ್ಲ ಆಯ್ತು. ಪಾಪ ಹಿ ಲಿವ್ಡ್ ಹಿಸ್ ಏಜ್. ನಮಗೇನಂದ್ರೆ 100 ಹೊಡೆದಿದ್ರೆ ಬಹಳ ಸಂತೋಷ ಆಗಿರೋದು. ಭಗವಂತ ಈಶ್ವರನು ಸಾಕು ಬರಯ ಅಂತ ಹೇಳ್ಬಿಟ್ಟು 96 ಮುಗಿಸೋದು. ಗರುಡ ಗ್ರೂಪ್ ಆಫ್ ಕಂಪನಿ ಇವಾಗ ಸ್ಟಾರ್ಟ್ ಮಾಡಿದಿರಾ ಸರ್? ಹೊಸದಾಗಿ ಸ್ಟಾರ್ಟ್ಅಪ್ ಮಾಡುವಂಥವ್ರಿಗೆ ನಿಮ್ಮ ಕಡೆಯಿಂದ ಒಂದಷ್ಟು ಸಜೆಷನ್ ಕೊಡಿ ಸರ್. ಸಜೆಷನ್ ಏನಿಲ್ಲ ನೋಡಿ, ಇದನ್ನ ಅರ್ಥ ಮಾಡ್ಕೋಬೇಕು ಜನರು. ಫಸ್ಟ್ ಆಫ್ ಆಲ್ ಮನುಷ್ಯನಿಗೆ ಒಂದು ಹೆಣ್ಣು ಮಗಳಾಗಲಿ ಒಂದು ಗಂಡು ಮಗು ಆಗಲಿ, ಅಪ್ಪ ಅಮ್ಮಂದರು ಅವ್ರಿಗೆ ಫಿಲಾಸಫಿ ಹೇಳಬೇಕು ಫಸ್ಟು. ನೋಡಪ್ಪ ಹಿಂಗೆ ಮಾಡಬಾರ್ದು, ಹಿಂಗೆ ಮಾಡಿ ಹಿಂಗೆ ಮಾಡಿ ಹಿಂಗೆ ಮಾಡಿ ಅಂತ. ಎರಡನೇದೇನು, ಅವ್ರು ಯಾರ್ಯಾರು ಮಾಡ್ತಾರಲ್ಲ ಪ್ರಾಮಾಣಿಕತೆ ಭಾಳ ಇಂಪಾರ್ಟೆಂಟ್. ನೋಡಿ, ನಾವೇನೋ ಒಂದು ಮಾಡ್ತೀವಿ, ಮಾಡಾದ ಮೇಲೆ ಅಲ್ಲೇನೋ ಹೆಚ್ಚು ಕಮ್ಮಿ ಮಾಡಿಬಿಟ್ರೆ ಪ್ರಾಣ ತಿನ್ನಾಗ್ಬಿಡ್ತಾರೆ. ನಮ್ಮಲ್ಲಿ 5 ಮಾಲ್ಗಳಿದೆ ಆಯ್ತಾ, ಬೇರೆ ಬೇರೆ ಏನೇನೋ ವ್ಯಾಪಾರಗಳಿರ್ತವೆ. ಯಾವತ್ತಾನ ಅಲ್ಲ, ನಮ್ಮ ಬಂದು ಮಾಡಿರೋರು ಏನು ಬಹಳ ಜನ ಇದ್ದಾರೆ, ಆ ಥರ ಏನಿಲ್ಲ. ಇವನು ಹಿಂಗೆ ಮಾಡ್ಬಿಟ್ಟ ಹಂಗೆ ಮಾಡ್ಬಿಟ್ಟ. ಸೊ ಅವನಿಗೆ ಹೇಳಿದ್ರಲ್ಲ ತಾವು ಕೋರ್ಟ್ಗೆ ಇದು ಬಗ್ಗೆ ಏನೋ ಕೋರ್ಟ್ಗೆ ಹೋಗ್ಬಿಟ್ಟ, ಏನಾಯ್ತು? ಈಗ ತಗೊಂಡು ಡಾಕ್ಯುಮೆಂಟ್ ಮುಂದೆ ಇಟ್ಟರೆ ಅವರು ಗೊತ್ತು. ನನಗೆ ಪ್ರಾಮಾಣಿಕತೆ ನಮ್ಮ ಅಪ್ಪ ಹೇಳ್ಕೊಟ್ಟಿದ್ಮೇಲೆ ಫಾರ್ ವಾಟ್ ಶುಡ್ ವಿ ಡೂ ದಿಸ್? ಯಾರ ಹತ್ರ ಹೋಗಿ ಲಂಚ ತಿನ್ನೋದು? ನೀವು ನೋಡಿ, ನಾನು MLA, ಯಾರನ್ನಾನ ಕೇಳ್ಬಿಡಿ ಬೆಂಗಳೂರು ಸಿಟಿನಲ್ಲಿ, ಎಲ್ಲಾನ ಹೋಗಿ ಯಾವನಿಗಾನ ಏನೋ ಕೊಡಪ್ಪ ದುಡ್ಡು ಹಂಗೆ ಹಿಂಗೆ ಎಲ್ಲ ನೋಡಿದ್ದೀರಾ ನೀವು? ಯಾಕಂದ್ರೆ ನಮಗೆ ಖುಷಿಯಾಗಿರ್ಬೇಕ್ರಿ ಜೀವನದಲ್ಲಿ ಅಲ್ವಾ? ಸೊ ಅದೇ ನೋಡಿ, ನನ್ನ ಹೆಂಡತಿ, ನಾನು, ನನ್ನ 2 ಮಕ್ಕಳು ಆನಂದವಾಗಿದ್ದೀವಿ, ಯಾರಿಗೂ ತೊಂದರೆ ಕೊಡೋಲ್ಲ. ಈಗ ಮೊನ್ನೆ ನಾನು 2 ತಿಂಗಳ ಹಿಂದೆ 2.5 ತಿಂಗಳ ಹಿಂದೆ ನಮ್ಮ ತಂದೆಯವರು ಹೋಗ್ಬಿಟ್ರು ಪಾಪ. ಸೊ ಅದು ನಮಗೆ ಇನ್ನೂ ನಮಗೆ ಜೀರ್ಣ ಮಾಡೋಕ್ಕಾಗ್ತಾ ಇಲ್ಲ. ಬಟ್ ದಟ್ ಈಸ್ ಲೈಫ್. ಆಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಯಾವಾಗ ನಾವು ಹೋಗ್ತೀವಿ ಯಾರಿಗೆ ಗೊತ್ತು. ಇರೋ ತನಕ
ಅವರು ಎಷ್ಟು ಚೆನ್ನಾಗಿ ಕೆಲಸ ಮಾಡಿ ಜನರ ಹತ್ರ ಭೇಷ್ ಅನ್ನಿಸ್ಕೊಂಡ್ರೋ ಅದೇ ರೀತಿ ನಾವು ಭೇಷ್ ಅನ್ನಿಸ್ಕೊಬೇಕು ಅನ್ನೋ ಆಸೆ. ನಿಮ್ಮ ಧರ್ಮಪತ್ನಿ ಮೇಡಮ್ ಬಗ್ಗೆ ಮಾತಾಡೋದಾದ್ರೆ ಮೇದಿನಿ ಮೇಡಮ್ ಬಗ್ಗೆ, ನೀವು ಅವರು ಕೂಡ ಗ್ರೂಪ್ ಆಫ್ ಕಂಪ್ನೀಸ್ ಇದ್ದಾರೆ, ಡೈರೆಕ್ಟರ್ ಇದ್ದಾರೆ, ನಿಮ್ಮ ಲೈಫಲ್ಲೂ ಕೂಡ ಅವರು ಡೈರೆಕ್ಟರ್. ನಿಮಗೆ ಹೇಳ್ತೀನಿ ಕೇಳಿ. ನಿಮ್ ಲವ್ ಮ್ಯಾರೇಜ್ ಸರ್? ಅರೇಂಜ್ಡ್ ಮ್ಯಾರೇಜ್. ಕೇಳಿ ಹೇಳ್ತೀನಿ. ಹೇಳಿ ಸರ್. ನಮ್ಮಲ್ಲಿ ಈ ಬ್ರಾಹ್ಮಣರಲ್ಲಿ ಒಂದು ಥರಾ ಸೀನ್ಗಳು ನಿಮ್ಗೆ ಗೊತ್ತಿಲ್ಲ. ಹೇಳಿ ಸರ್. ನೋಡಿ, ನಾವು ಹೆಂಗಾರು ಆಯ್ತಾ, ನನ್ನ ಹೆಂಡತಿಯ ಸ್ಮಾರ್ತರೋಳು ಅಂದ್ರೆ ಬ್ರಾಹ್ಮಣರೇ ಸ್ಮಾರ್ತರೋಳು. ನಮ್ಮಪ್ಪ ಹಿ ವಾಸ್ DCP, ಐ ಮೀನ್ DGP, ಡೈರೆಕ್ಟರ್ ಜನರಲ್ ಪೊಲೀಸ್ ಆಗಿದ್ರು. ಸೊ ನಮ್ಮಪ್ಪ ಏನ್ ಮಾಡಿದ್ರು, ಈ ಹುಬ್ಳಿ ಧಾರವಾಡ ಹೋಗ್ತಾ ಇವರು ಬಹಳ ಸಲ ಕಾರ್ ಹೋಗೋರು. ಸೊ ಆ ಸಮಯದಲ್ಲಿ ನಮ್ಮಲ್ಲಿ ಒಬ್ರು ಕಟ್ಟಿ ಅಂತ ನನ್ನ ಸ್ನೇಹಿತ ಒಬ್ಬ ಇದ್ದ. ಅವ್ರೇನ್ ಮಾಡಿದ್ರೆ, ಅವರು ಇಲ್ಲೊಂದು ಸಿಗರೇಟ್ ಇಟ್ಕೊಳ್ಳೋರ್ರೆ ಬರ್ತದೆ ಪಾಪ ಸತ್ತೋಗ್ಬಿಟ್ರು. ಸೊ ಆಯಪ್ಪ ಏನ್ ಮಾಡಿದ್ರು ಅಂದ್ರೆ, ಬರ್ರಿ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು, ಎಲ್ಲಿಗೆ ಅಪ್ಪ ಕರ್ಕೊಂಡು ಹೋಗ್ತೀಯ ಅಂತ, ಹುಬ್ಳಿಗೆ ಹೋಗೋ ಬರುಣು, ಅವರು ಇದು ಭಾಷೆ ಹುಬ್ಳಿ ಭಾಷೆ. ಸರ್ ನಡ್ರಿ ಹೋಗೋಣ ಅಂತ ಹೇಳ್ಬಿಟ್ಟು ಒಂದ್ ದಿವಸ ಹೋದೆ. ಟಕ್ಕಂತ ಏನ್ ಮಾಡಿದ್ರು, ದೇಶಪಾಂಡೆ ಅಂತ ಒಬ್ರಿದ್ದಾರೆ, ಅಂದ್ರೆ ನನ್ನ ಹೆಂಡತಿಯವ್ರ ತಂದೆ, ಅವ್ರ ಮನೆಗೆ ಕರ್ಕೊಂಡು ಹೋದ್ರು. ಏನಕ್ಕಪ್ಪ ಕರ್ಕೊಂಬಂದೆ, ಭಯ ಹಾಕೊಂಡ್ಬಿಟ್ಟು ನನಗೆ, ಐಸ್ವೇರ್ ಏನಕ್ಕಪ್ಪ ಕರ್ಕೊಂಬಂದೆ ಅಂತ. ಕುಂದ್ರಿ ಸಾಹೇಬ್ರೆ ಅಂತ ಹೇಳಿ ಅವ್ರ ಭಾಷೆಯಲ್ಲಿ ಹೇಳಿ ಕೂತ್ಕೊಂಡೆ. ಕಾಫಿ ಟೀ ಕೊಟ್ಟರು, ಎಲ್ಲ ಆಯ್ತು, ಏನೋ ಒಂದಿಷ್ಟು ತಿನ್ನಿಸಿದ್ರು. ಸರಿ, ಒಳಗಿಂದ ನನ್ನ ಶ್ರೀಮತಿ ಆಗೋ ಅಂತವಳು ಒಳಗಡೆಯಿಂದ ಬಂದು, ನೋಡಿ ನಾನು ಹಿಂಗೆ ಇದ್ದೆ, ಕೆಳಗಿದ್ದ ಒಂದ್ಸಲ ಹಿಂಗೆ ನೋಡೋದು, ಚೆನ್ನಾಗಿದ್ದಾಳವ ನೋಡಕ್ಕೆ ಅಂತ. ಹೌದು, ಶಿ ಇಸ್ ವೆರಿ ಬ್ಯೂಟಿಫುಲ್ ಸರ್. ಹೆಣ್ಣೋಡ ಶಾಸ್ತ್ರ ಅಂತ ಗೊತ್ತಿರ್ಲಿಲ್ವಾ ನಿಮ್ಗೆ? ಏನು ಗೊತ್ತಿಲ್ರಿ. ಅಲ್ರಿ, ನಮ್ಮಮ್ಮ ಅವ್ರ ಪಕ್ಕ ಹೆಂಗಾರು, ಅವ್ರೇನ್ ಹೇಳೋರು, ನೀನ್ ಅದು ಹೆಂಗಯ್ಯ ಮದುವೆ ಮಾಡಕತ್ತೀಯ ಸ್ಮಾರ್ತರನ್ನ. ಸರಿ, ಹಿಂಗೆ ಇದೊಂದು ದೊಡ್ಡ ಕಥೆ ಆಯ್ತು. ಅವಾಗ ಮೇಡಮ್ ನೀವು ನೋಡಿದ ತಕ್ಷಣ ನಿಮ್ಗೆ ನನಗೊಂದು ಸ್ವಲ್ಪ ಚೆನ್ನಾಗವಳೆ, ಏನಪ್ಪ ಚೆನ್ನಾಗವಳೆ ಅಂತ ಹೇಳ್ಬಿಟ್ಟು ಬಂದ್ಬಿಟ್ವಿ ಮನೆಗೆ, ಎಲ್ಲಿಗೆ, ಬೆಂಗಳೂರಿಗೆ. ಸೊ ಅವ್ರು ನೋಡಕ್ಕಂತಾನೆ ಕರ್ಕೊಂಡು ಹೋಗಿದ್ದ ಅವ್ರು ನಿಮ್ಮನ್ನ? ನನ್ನ ಅವಳು ನಮ್ಗೆ ಗೊತ್ತೇ ಇಲ್ಲ ವಿಷಯ. ಸರಿ, ಆದ್ಮೇಲೆ ಅಲ್ಲಿ ಹೋಗಿ ಕಟ್ಟಿ ಅನ್ನೋ ಪುಣ್ಯಾತ್ಮ ಮನೆಗೆ ಒಂದ್ ದಿವಸ ನಮ್ಮ ತಂದೆಯವರಿದ್ರು, ನಾವು ಇದರಲ್ಲಿ ಇದ್ವಿ, ಕ್ವಾರ್ಟರ್ಸ್ ಅಲ್ಲಿ, DGP ಕ್ವಾರ್ಟರ್ಸ್ ಅಲ್ಲಿ. ಸರಿ, ಅಲ್ಲಿ 4 ವರ್ಷ ಕ್ವಾರ್ಟರ್ಸ್ ಅಲ್ಲಿ ಇದ್ರು. ನಮ್ಮಪ್ಪ ಎಲ್ಲೆಲ್ಲಿದ್ರು ವೆರಿ ಲಾಂಗ್ ಇದು ಟೆನ್ಯೂರ್. ಸೊ ಆಯ್ತು, ಇವಳು ಬಂದು ನೀವು ನಡೆದ ನಂಬ್ತಿರೋ ಬಿಡ್ತಿರೋ ಚಕ್ಕಂತ ಯಾವ ಲೈಟ್ ಹೋಗಿತ್ತು ಮನೆಯಲ್ಲಿ, DGP ಮನೇಲಿ. ಇವರು ಬಂದಿದ ತಕ್ಷಣ ಚಂಗಂತ ಲೈಟ್ ಆನ್ ಆಯ್ತು. ನಮ್ಮಪ್ಪ ಏನು ಬರ್ರಿ ದೇಶಪಾಂಡೆಗಳ ಏನು ವಿಷಯ ಅಂತ ಹೇಳ್ಬಿಟ್ಟು ಎಲ್ಲ ಮಾತಾಡಿಸು ಕೂತ್ಕೊಂಡ್ಬಿಟ್ರು. ನಮ್ಮಮ್ಮ ಏನ್ ಮಾಡಿದ್ದಾರೆ, ನಮ್ಮ ಹಿಂಗಾರಿ ಇನ್ನೊಂದು ಹುಡುಗಿ ನನ್ನ ಮದುವೆ ಮಾಡ್ಕೊಡ್ಬೇಕು ಅಂತ ಕೂತ್ಬಿಟ್ಟಿದ್ರು. ಆದ್ಮೇಲೆ ಏನಾಯ್ತು, ನನ್ನ ಹೆಂಡತಿ ಇವಳು ಬದ್ಲಲ್ಲ, ನಮ್ಮ ತಂದೆಯವರು ಸುಮ್ಮನೆ ಬಂದ್ರು, ಅವ್ರವ್ರ ತಂದೆಯವರು ಇಲ್ಲ ಬರ್ರಿ ಅಂತ ಹೇಳ್ಬಿಟ್ಟು ಕಟ್ಟಿ ಅನ್ನೋ ಮಾಡಿದ್ದಲ್ಲ. ನಮ್ಮ ತಂದೆಯವರಿಗೆ ಭಾರಿ ಖುಷಿ ಆಗೋಯ್ತು. ಎಲ್ಲ ಚೆನ್ನಾಗಿದ್ದಾಳಪ್ಪ ಹುಡುಗಿ, ನೋಡು ಮನೆಗೆ ಬಂದ ತಕ್ಷಣ ದೀಪ ಬಂತು ಅಂತ ಹೇಳಿ ಏನಾಯ್ತು ಅಂದ್ರೆ, ಇದು ನಮ್ಮ ಅಮ್ಮನಿಗೆ ಇಷ್ಟ ಆಗಲಿಲ್ಲ. ಭಾರಿ ಇದರಲ್ಲಿದ್ರು. ಅಲ್ಲಿ ಯಾರೋ ಇನ್ನೊಂದು ನಮ್ಮ ಹಿಂಗಾರಿ ಹೆಣ್ಣ ಮಗುನ ಅವಳು ಕರ್ಕೊಂಡ್ ಬಂದಿದ್ರು. ಅವಳು ಒಂದು ಸ್ವಲ್ಪ ಸ್ಟೌಟ್ ಆಗಿ ದಪ್ಪಕ್ಕಿದ್ದ ಒಂದು ಹೆಣ್ಣು ಮಗಳು. ಇವಳನ್ನ ಮದುವೆ ಮಾಡ್ಕೋಬೇಕಣ್ಣ ನೀನು. ನಾನು ಹೆಂಗಪ್ಪ ಮಾಡ್ಕೊಳ್ಳಿ, ಹೋದ್ರೆ ನನ್ಗೆ ಇಷ್ಟ ಆಗ್ಬೇಕಲ್ವಾ, ನಾನು ಹೇಳೋದನ್ನ ಮಾಡ್ಕೋಬೇಕು. ಆಯ್ತಮ್ಮ ಮಾತಾಡ್ತೀನಿ. ಸೊ ಇವಳು ಬಂದ ಮೇಲೆ ಹಿಂಗಾದ್ಮೇಲೆ ಒಂದು ಹೆಚ್ಚು ಕಮ್ಮಿ ಒಂದು 2-3 ತಿಂಗಳು ನಮ್ಮಮ್ಮ ಬಂದು ಬೇಡವೇ ಬೇಡ ಅಂತ ಶುರು ಮಾಡಿ. ನಮ್ಮ ತಂದೆಯವರು ಬಂದು
ಇಲ್ಲ ನನಗೆ ಇವಳೇ ಕರೆಕ್ಟ್ ಆಗಿದ್ದಾಳೆ ಮಾಡಿಸು ರೀ. ಅದು ಅಯ್ಯಂಗಾರರು ಸ್ಮಾರ್ತರು ಹೆಂಗ್ರಿ? ಯಾವ ಅಯ್ಯಂಗಾರಿ ಯಾವ ಸ್ಮಾರ್ತರು ಎಲ್ಲರೂ ನಾವು ಮನುಷ್ಯರು ಚೆನ್ನಾಗಿರಿ ಅಂತ ಹೇಳಿ ಆಯ್ತು, ಮದುವೆ ಆಯ್ತು. ಮದುವೆ ಆದಮೇಲೆ ಅವಳು ನಮ್ಮಮ್ಮನ ಹತ್ರ ಎಷ್ಟು ಚೆನ್ನಾಗಿದ್ಲು ಅಂದರೆ ಎವ್ರಿಥಿಂಗ್ ವಾಸ್ ಫೋನ್. ಮೇಡಮ್ ಕೂಡ ತುಂಬಾ ಫ್ರೆಂಡ್ಲಿ ಅಲ್ವಾ ಸರ್? ತುಂಬಾ ಚೆನ್ನಾಗಿ ಆರಾಮಾಗಿ ಅವಳು ಒಂಥರ ಆನಂದವಾಗಿರ್ತಾಳೆ. ನಮ್ಮ ಮನೆಯಲ್ಲಿ ಹೆಂಗೆ ಅಂದರೆ ನನಗೆ 2 ಮಕ್ಕಳು ಅಲ್ವಾ, ನನ್ನ ಹೆಂಡತಿ ನಾವು ಅವರು ಒಂಥರ ಇಟ್ಸ್ ಅ ಜಾಯಿಂಟ್ ಫ್ಯಾಮಿಲಿ. ಚೆನ್ನಾಗಿ ಒಂದು ಆನಂದವಾಗಿ ಎಲ್ಲರೂ ಇರ್ತೀವಿ. ಯಾರಿಗೆ ಏನು ತೊಂದರೆ ಇಲ್ಲ. ಅದು ಭಗವಂತ ನಮಗೆ ಎಲ್ಲ ವಿಧದಲ್ಲೂ ಆಶೀರ್ವಾದ ಮಾಡಿದ್ದಾನೆ. ನೋ ಪ್ರಾಬ್ಲಮ್. ಯಾವಾಗ ಹಸನ್ಮುಖಿ ಆಗಿರ್ತೀರಾ ನೀವು? ಡೌನ್ ಟು ಅರ್ತ್, ಯಾರು ಬಂದ್ರು ಕೂಡ ಮಾತಾಡ್ತೀರಾ? ಹೆಂಗೆ ಸರ್ ಬೆಳಗ್ಗೆಯಿಂದ ಸಂಜೆ ತನಕ ನಿಮ್ಮ ಎನರ್ಜಿ ಲೆವೆಲ್ ಹಂಗೆ ಇರತ್ತಪ್ಪ? ಏನ್ ನಿಮ್ದು ಡೈಲಿ ಶೆಡ್ಯೂಲು? ಅಲ್ರಿ, ನಾನು ಕಬ್ಬಣ ಎತ್ತವನು. ಒಂದು ಬೆಳಗ್ಗೆ ಎಷ್ಟು ಗಂಟೆಗೆ ಹೋಗ್ತೀವಿ ಜಿಮ್? ಬೆಳಗ್ಗೆಲ್ಲ ಸಾಯಂಕಾಲ. ಬೆಳಗ್ಗೆ ನಮ್ದು ರೂಟೀನ್ ಏನು ಅಂದ್ರೆ ಮನೆಯಲ್ಲಿ ಊಟ ಅಂದ್ರೆ ತಿಂಡಿ ಆಯ್ತಲ್ಲ. ನಾನು ಸ್ವಲ್ಪ ಜಾಸ್ತಿ ಇದನ್ನು ತಿಂತೀನಿ, ಏನು ಈ ಬಾದಾಮಿ ಗೋಡಂಬಿ ಈ ಥರದ್ದೆಲ್ಲ ಭಾಳ ತಿಂದು ಅದನ್ನ ಕಾರ್ನ್ಫ್ಲೇಕ್ಸ್ ಹಾಕ್ಕೊಂಡು ಅದೆಲ್ಲ ತಿಂತೀನಿ ಸಾಕಷ್ಟು. ಸೊ ಇದಾದ್ಮೇಲೆ ಏನಾಗ್ತದೆ, ಯಾರು ಏನು ನಾವು ವಿ ಎಂಜಾಯ್ ಎವ್ರಿ ಬಿಟ್ ಆಫ್ ಇಟ್. ದಟ್ ಇಸ್ ಹೌ ಲೈಫ್ ಮೂವ್ಸ್ ಆನ್. ಯಾರಿಗೂ ತೊಂದರೆ ಕೊಡೋಲ್ಲ ರೀ. ಆಮೇಲೆ ನಾವು ಯಾರ ಹತ್ರ ತೊಂದರೆ ತಗೊಳ್ಳೋದು, ನಕ್ಬಿಟ್ಟು ಬಂದ್ಬಿಡೋದು. ದಟ್ ಇಸ್ ದ ಬೆಸ್ಟ್ ಥಿಂಗ್. ಅವ್ರ ಹತ್ರ ಚೆನ್ನಾಗಿದೆ ಬಿಟ್ಟು ಎಷ್ಟೋ ಸಲ ಯಾರೋ ಬರ್ತಾರೆ, ರಾಹು ಅಂತ ಬರ್ತಾರೆ, ಯಾಕಪ್ಪ ನಕ್ಬಿಡೋದು. ಚೆನ್ನಾಗಿ ಮಾತಾಡ್ತೀರಾ ಸರ್. ಎಸ್ ಸರ್, ನಮ್ದು ಲಾಸ್ಟ್ ಕ್ವೆಶನ್ ಸರ್. ಕ್ಷೇತ್ರದ ಜನರಿಗೆ ಏನ್ ಹೇಳ್ತೀರಾ ಸರ್? ನನ್ನ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಸಾರ್ವಜನಿಕರು, ಎಲ್ಲ ಸಮುದಾಯದವರು, ಈ ನಮ್ಮಲ್ಲಿ ಏನಾಗುತ್ತೆ, ನಾನು ಮುಸಲ್ಮಾನರ ಜೊತೆ 100% ಇರ್ತೀನಿ, ಕ್ರಿಶ್ಚಿಯನ್ರ ಜೊತೆ ಇರ್ತೀನಿ, ಎಲ್ಲ ಜೊತೆಗೂ ಇರ್ತೀನಿ. ಓಕೆ, ಎಷ್ಟೋ ಸಲ ಅವಕಾಶ ಬಂದಾಗ ಒಂದು ಮಸ್ಜಿದ್ಗೆ ಹೋಗಿ ಒಂದು ನಮಾಜ್ ಮಾಡಿರ್ತೀನಿ ಆಯಿತಾ. ಕ್ರಿಶ್ಚಿಯನ್ ಇದರಲ್ಲಿ ಚರ್ಚ್ಗಳಲ್ಲಿ ಯೇಸು ಕ್ರಿಸ್ತನ ಬಗ್ಗೆ ಮಾತಾಡಿದ್ದೀವಿ. ಮನೆಯಲ್ಲಿ ನಮ್ಮದು ಸಂಧ್ಯಾ ವಂದನೆ ನಮ್ದು ಎಲ್ಲ ಥರದ್ದು ಇದ್ದೇ ಇರ್ತದೆ. ಹೀಗಾಗಿ ಎಲ್ಲ ಒಂದು ಸಮುದಾಯದ ಜೊತೆನೂ ಇರಬೇಕು ನಾವು ಅಂತ ನಮ್ಮ ಭಾವನೆ. ಸೊ ಐ ಡೋಂಟ್ ಬಿಲೀವ್ ಇನ್ ಆಲ್ ದೀಸ್ ಥಿಂಗ್ಸ್. ಐ ಬಿಲೀವ್ ಇನ್ ದೆರ್ ಇಸ್ ಓನ್ಲಿ ಒನ್ ಗಾಡ್ ಅಂತ ನಮ್ಮ ಭಾವನೆ. ಸರ್, ಇವಾಗ ನಾನು ಒಂದಷ್ಟು ಲೀಡರ್ಸ್ಗಳ ಹೆಸರು ಹೇಳ್ತೀನಿ. ಇದರಲ್ಲಿ ಬಿಜೆಪಿ, ಕಾಂಗ್ರೆಸ್ ಎಲ್ಲ ಪಕ್ಷದವರು ಇರ್ತಾರೆ. ಅವ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ನೀವು ಒಂದ್ ಮಾಡಲ್ ಆನ್ಸರ್ ಮಾಡಬೇಕು. ಪ್ರಧಾನ ಮಂತ್ರಿ ನರೇಂದ್ರ ಮೋದಿ, ಔಟ್ಸ್ಟ್ಯಾಂಡಿಂಗ್ ಪರ್ಸನ್. ರಾಹುಲ್ ಗಾಂಧಿ, ಗುಡ್ ಮ್ಯಾನ್. ಸಿಎಂ ಸಿದ್ದರಾಮಯ್ಯ, ವೆರಿ ಗುಡ್ ಮ್ಯಾನ್. ಡಿಸಿಎಂ ಡಿ.ಕೆ. ಶಿವಕುಮಾರ್, ವೆರಿ ಗುಡ್ ಮ್ಯಾನ್. ಜಮೀರ್ ಅಹಮದ್, ನನಗೆ ಬಹಳ ಆತ್ಮೀಯ ಆತ ನಮ್ಮ ಜಮೀರ್. ಅವನು ಈಸ್ ಅ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಅಂದ್ರೆ ಎಷ್ಟು ಒಳ್ಳೆಯವನು ಅಂದ್ರೆ ಎಷ್ಟು ಸಹಾಯ ಮಾಡ್ತಾನೆ ಗೊತ್ತೇನ್ರಿ ಅವರು. ಅಯ್ಯಪ್ಪನ ವಿಚಾರದಲ್ಲಿ ನಾನು ನಿಮಗೊಂದು 1 ನಿಮಿಷದಲ್ಲಿ ಹೇಳ್ತೀನಿ ಅವ್ರನ್ನ. ಅವರು ಯಾರ ಆಯಪ್ಪನೂ ಹಂಗೆ ಯಾವ ಜಾತಿ ಪಾತಿ ಏನು ನೋಡಲ್ಲ, ಎಲ್ಲ ಹೆಲ್ಪ್ ಮಾಡ್ತಾರೆ. ಅವರು ಕೂಡ ಖುಷಿಯಾಗಿರ್ತಾರಲ್ಲ, ಅವ್ರು ಆನಂದವಾಗಿ, ಟೆನ್ಷನ್ ತಗೊಳ್ಳಲ್ಲ. ಲೈಫಲ್ಲಿ ಟೆನ್ಷನ್ನೇ ಇಲ್ಲ. ಆರ್ ವಿ ದೇವರಾಜ್, ನನ್ನ ಸ್ನೇಹಿತ ಉದಯ್ ಗರುಡಾಚಾರ್ ಇದೀರಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಯಾವಾಗಲೂ ಖುಷಿಯಾಗಿರಿ ಸರ್.